ಗುಡ್ ಮಾರ್ನಿಂಗ್. ಎಲ್ಲರೂ ಎದ್ದಿಟ್ಕೊಂಡು ಮತ್ತು ಇದನ್ನು ಕೀರ್ತನೆಗಳು ಕೂಡ 26 ದಿವಸ ಅಂತಿದೆ. Psalms 126. ಆರು ವಚನಗಳಿವೆ. ನಮ್ಮದರಂತ ಶೀಲಾ ಸಹೋದರಿ ಈ ಒಂದು ವಾಕ್ಯಗಳು ಓದಬೇಕಾ ನಾವು ಸಹ ನಮ್ಮ ಜೊತೆ ನೋಡಿಕೊಂಡವರಾಗಿ ಆ ವಾಕ್ಯಗಳನ್ನ ಮನಸ್ಸಲ್ಲಿ ಓದಿಕೊಳ್ಳೋಣ. ಕೀರ್ತನೆಗಳು 126, Psalms 126. I request Sister Sheila to start reading. ಸೆರೆಯಿಂದ ಬಿಡುಗಡೆ ಹೊಂದಿದವರು ನಮಗೆ ಸಂಪೂರ್ಣ ಸೌಭಾಗ್ಯ ದೊರೆಯಬೇಕೆಂದು ದೇವರನ್ನು ಪ್ರಾರ್ಥಿಸುವುದು. ಸೇವೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಸಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬರು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹಾನ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೇವೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿಗುರುಗಳನ್ನು ಹೊತ್ತುಕೊಂಡು ಬರುವನು. ಅಳುತ್ತಾ ಬಿತ್ತುವವನು, ಆಡುತ್ತಾ ಕೊಯ್ಯುವನು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿಗುರುಗಳನ್ನು ಹೊತ್ತುಕೊಂಡು ಬರುವನು. ಈಗ ವಾಕ್ಯದ ರೀತಿಯ ನಮ್ಮ ಜೀವಿತಗಳು ಆಗ್ಬೇಕಂದ್ರೆ ನಾವು ಏಸಪ್ಪನೇ ಅದನ್ನ ಮಾಡಕ್ಕಾಗೋದು. ಹಾಲೆಲೂಯಾ. ದೇವ್ರ ಮಾಡಿದ ಕಳೆದ ವಾರಗಳಲ್ಲಿ ಅನೇಕ ಸಾರಿ ನಾವು ಅಳುತ್ತಾ ಬಿತ್ತುದನ್ನ ದೇವರು ಹರ್ಷಿಸುತ್ತಾ ನಾವು ಕೊಯ್ಯುವಂತೆ ಮಾಡಿದ್ದಾರೆ. ದೇವರು ತಾಯಿ ನಮ್ಮೊಂದಿಗಿದ್ದು ಕಾರ್ಯ ಮಾಡ್ತಾ ನಮ್ಮ ಒಳ್ಳೆಯ ಗುರುಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುವುದಾಗಿ, ಆತನ ಗುರಿಗಳಾಗಿ ನಾವು ಆತನಿಗೆ ಒಪ್ಪಿಸಿಕೊಡುವುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರು. ಥ್ಯಾಂಕ್ ಯು ಜೀಸಸ್. ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ನಿಮ್ಮ ಆತ್ಮ ಶರೀರ ಪ್ರಾಣ ಒಪ್ಪಿಸಿಕೊಡಿ ಪ್ರಿಯರೇ. ನಿಮ್ಮ ಆಲೋಚನೆ ಒಪ್ಪಿಸಿಕೊಡಿ. ದೇವರ ಆತ್ಮ ನಮ್ಮ ಮಧ್ಯೆ ಇದ್ದುಕೊಂಡು ನಮ್ಮ ನಡೆಸುವಂತೆ, ಆತನ ಮಹಿಮೆ ಹೊಂದಿಕೊಳ್ಳುವಂತೆ, ನಮ್ಮ ಸ್ವತಃ ಸಿಂಹಾಸನ ಆತನ ಆಸೀನರೂಢನಾಗುವಂತೆ. ಲೆಟ್ಸ್ ಎವ್ರಿವನ್ ಪ್ರೇ ಫಾರ್ ಅವರ್ಸೆಲ್ವ್ಸ್. ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಪಿತನೇ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಪುನಃ ಕಾಣಿಸಿಕೊಳ್ಳುವಂತಹ ಕೃಪೆ ಕೊಟ್ಟಿಲ್ಲ ದೇವ. ಯೇಸಪ್ಪ, ನೇತು ಬಂದಿರುವಂತಹ ಪ್ರತಿಯೊಬ್ಬ ಮಕ್ಕಳ ಆಶೀರ್ವದಿಸು ದೇವ. ನಾವು ನಿನ್ನ ಮಕ್ಕಳಾಗಿದ್ದೇವೆ, ನನ್ನ ಗುರಿಗಳಾಗಿದ್ದೇವೆ, ನಿನ್ನ ಪ್ರಜೆಗಳಾಗಿದ್ದೇವೆ ದೇವ. ನೀವು ನಮ್ಮನ್ನು ಆಳ್ವಿಕೆ ಮಾಡುವಂತ ದೇವನಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸಪ್ಪ. ನಮ್ಮೆಲ್ಲರ ತಗ್ಗಿಸಿ ಒಪ್ಪಿಸಿಕೊಡುತ್ತೇನೆ. ಬರುತ್ತಿರುವ ಮಕ್ಕಳು ಸಹ ಸೇವೆಗಳನ್ನು ಸೇರಿಕೊಳ್ಳುವಂತೆ ಕಾರ್ಯ ಮಾಡು ದೇವ. ನಿನ್ನ ಒಂದು ಮಹಿಮೆ ಮಧ್ಯೆ ಇಳಿದು ಬರಲಿ. ಆದಷ್ಟು ಬೇಗ ಯೇಸಪ್ಪ ಕರೆಂಟ್ ಬರುವಂತೆ ನೀ ಕಾರ್ಯ ಮಾಡು. ನಾವು ನಿನ್ನ ನಂಬುತ್ತೇವೆ ಕರ್ತನೆ. ಎಲ್ಲರ ಮೇಲೆ ಅಧಿಕಾರದ ದೇವ ನೀನಾಗಿದ್ದೀರಾ ಅಚ್ಚ ಯೇಸಪ್ಪ. ಪ್ರತಿಯೊಬ್ಬರನ್ನು ಕಾರ್ಯ ಮಾಡು. ಪ್ರತಿಯೊಂದು ಭಾಗದಲ್ಲಿ ಮಹಿಮೆ ಹೊಂದಿಕೊಳ್ಳುವಂತೆ ನಮ್ಮನ್ನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ನನ್ನನ್ನು ಸೇರಿಸು. Somewhere
ಸಂಪೂರ್ಣವಾದ ಸಂತೋಷವು ಸಮಾಧಾನವು ನಮಗೆ ದೊರೆಯುವಂತದ್ದಾಗಿದೆ ಪ್ರಿಯರೇ. ಹೌದು, ನಾವು ಕಳೆಗುಂದದ ಆತನಲ್ಲಿ ಇರಬೇಕೆಂದರೆ ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವನನ್ನು ದೃಷ್ಟಿಸುವವರು ಮುಖಗಳು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂದು. ಹೌದು ಪ್ರಿಯರೇ, ಆತನ ಸನ್ನಿಧಾನದಲ್ಲಿರುವ ನಾವು ನಿಜವಾಗಿಯೂ ಭಾಗ್ಯವಂತರಾಗಿದ್ದೇವೆ. ಏಕೆಂದರೆ ಆತನು ನಮ್ಮನ್ನು ಹೊಸ ಬಲದಿಂದ ತುಂಬಿಸುವವನಾಗಿದ್ದಾನೆ. ಓಡಿ ದಣಿಯದ ಹಾಗೆ, ನಡೆದ ಬಳಲದ ಹಾಗೆ ಕರ್ತನು ನಮ್ಮನ್ನು ಕಾಪಾಡುವಂತ ದೇವನಾಗಿದ್ದಾನೆ. ಹದ್ದಿಗೆ ಬರುವಂತ ಯವನವನ್ನು ತಿರುಗಿ ಬರ ಮಾಡುವಂತ ಕರ್ತನು ನಮ್ಮ ದೇವನಾಗಿದ್ದಾನೆ. ನಾವು ಜೀವನನ್ನು ಕಾಣುವವರೆಗೂ ನಮ್ಮನ್ನು ಕಾಪಾಡಿಕೊಂಡು ಹೋಗುವಂತ ಕರ್ತನು ಆತನಾಗಿದ್ದಾನೆ. ಆತನ ಸನ್ನಿಧಾನದಲ್ಲಿ ಬಂದಿರುವ ನಾವು ಆತನ ಭಾಗ್ಯವನ್ನು ನಾವು ನೆನೆಸುವರಾಗಿ ನಾವು ಈ ಒಂದು ಸಮಯದಲ್ಲಿ ಕುಳಿತುಕೊಂಡು, ಸೇನಾಧೀಶ್ವರನೇ ನಿನ್ನ ನಿವಾಸಗಳು, ಹೌದು ಆತನ ಸುಂದರವಾದ ನಿವಾಸಗಳು ನಮಗೆ ಎಷ್ಟೋ ಭಾಗ್ಯಕರವಾಗಿದೆ ಎಂದು ನಾವು ಆತನನ್ನು ಹಾಡಿ ಸ್ತುತಿಸೋಣ.
ವಿಧವಾಗಿ ಆತನನ್ನು ವರ್ಣಿಸುತ್ತಾನೆ. ಆತನ ಬಲವನ್ನು ಆತನು ವರ್ಣಿಸುತ್ತಾನೆ. ಆತನು ಹೇಳುತ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತುತಿಗೆ ಅರ್ಹನು. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ಬಿಡಿಸಿದನು. ಮತ್ತು ಕೀರ್ತನೆಗಾರನು ಹೀಗೆ ಮುಂದೆ ಆತನ ಒಂದು ವರ್ಣನೆಯನ್ನು ಹೇಳುತ್ತಾ ನಮ್ಮ ಅಪ್ಪನು ಎಷ್ಟು ಒಂದು ಮಹತ್ವವುಳ್ಳ ದೇವನೆಂದು ಆತನು ಹೇಳುತ್ತಾನೆ. ಆಗ ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು, ಪರ್ವತಗಳ ಬುಡಗಳು ನಡುಗಿ ನಲುಗಿದವು. ಆತನ ಮೂಗಿನಿಂದ ಹೊಗೆಯು ಬಂತು, ಆತನ ಬಾಯಿಂದ ಅಗ್ನಿ ಜ್ವಾಲೆ ಹೊರಟು ಸಿಕ್ಕಿದ್ದನ್ನೆಲ್ಲ ದಹಿಸಿ ಕೆಂಡವನ್ನಾಗಿ ಮಾಡಿತು. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು. ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ಕೆರೂಬಿಯ ವಾಹನವಾಗಿ ಹಾರಿ ವಾಯುವೆ ಆತನ ರೆಕ್ಕೆಗಳು ಎಂಬಂತೆ ಇಳಿದು ಬಂದನು. ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡಿದ್ದನು. ಜಲಮಯವಾಗಿರುವ ನೀಲ ಮೇಘಗಳ ಮಧ್ಯದಲ್ಲಿ ಮೆರೆದನು. ಆತನ ಸನ್ನಿಧಿಯ ಪ್ರಕಾಶದಿಂದ ಕಲ್ಮಳೆಗಳು ಉರಿದು ಕೆಂಡಗಳು ಹೊರಟು ಆತನ ಸುತ್ತಲಿದ್ದ ಕಾರ್ಮೋಡಗಳು ದಾಟಿ ಸುರಿದವು. ಹೌದಾಗೆ ನೋಡುವುದಾದರೆ ನಾವು ಆತನ ಒಂದು ಬಲವನ್ನು ನೋಡುವಾಗ, ಕರ್ತನು ಗುಡುಗುವಾಗ, ಪರಾತ್ಮನು ಕೇಳುವಾಗ, ಭೂಮಿ ಆಕಾಶ ಎಲ್ಲವೂ ಆತನ ಒಂದು ಮಾತನ್ನು ಕೇಳುವಂತದ್ದಾಗಿದೆ. ಪ್ರಿಯರೇ, ನಾವು ಆತನ ಒಂದು ಮಹತ್ತನ್ನು ವರ್ಣಿಸುವ ಹಾಗೆ, ಆತನು ಎಷ್ಟು ಬಲಿಷ್ಠನಾಗಿದ್ದಾನೆ, ಆತನು ಹೇಗೆ ವಿಪತ್ ಕಾಲದಲ್ಲಿ ನಮ್ಮನ್ನು ತಪ್ಪಿಸುತ್ತಾನೆ ಎಂದು ನಾವು ನೋಡಿ ಆತನಿಗೆ ಅರಿಕೆ ಮಾಡುವ ಹಾಗೆ, ನೀನೇ ನನ್ನ ಶರಣನು, ನೀನೇ ನನ್ನ ರಕ್ಷಕನು ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. Bala
ಶರಣನು ರಕ್ಷಕನು ಆಗಿದ್ದಾನೆ. ಕಣ್ಣೀರಿನ ಸಮಯದಲ್ಲಿ ನಾವು ನಡೆದು ಹೋಗುವಾಗ ಆತನು ತನ್ನ ಪಾದಿಯಲ್ಲಿ ನಮ್ಮ ಜೊತೆಗೆ ಆತನು ನಡೆಸುವಂತ ದೇವನಾಗಿದ್ದಾನೆ. ರಾತ್ರಿಯಲ್ಲಿ ನಮಗೆ ದುಃಖವು ಇರುವುದಾದರೂ ಮುಂಜಾನೆಯಲ್ಲಿ ಆತನು ಆನಂದವನ್ನು ಬರಗೊಳಿಸುತ್ತಾನೆ. ಪ್ರಿಯರೇ, ನಾವು ಯೆಹೋವನ ಒಂದು ಮಹತ್ತನ್ನು ಅದೇ ಕೀರ್ತನೆ 18ರಲ್ಲಿ ನೋಡುತ್ತೇವೆ. ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನೂ ಆಗಿರುವಿ. ದೀನರನ್ನು ಉದ್ಧರಿಸುವವನು, ಹಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವವನು ನೀನಲ್ಲವೋ? ನೀನೇ ನನ್ನ ದೀಪವನ್ನು ಹೊತ್ತಿಸುವನು ಅಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಕಾರವನ್ನು ಹಾರುವೆನು. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದು. ಯೆಹೋವನ ವಚನವು ಶುದ್ಧವಾದದ್ದು. ಆತನು ಆಶ್ರಿತರಿಗೆಲ್ಲ ಗುರಾಣಿಯಾಗಿದ್ದಾನೆ. ಹೌದು, ಆತನನ್ನು ಆಶ್ರಯಿಸುವ ಎಲ್ಲರಿಗೂ ಕರ್ತನು ಗುರಾಣಿಯಾಗಿ ತನ್ನ ಬಲ ಮಹತ್ವದಿಂದ ಆತನು ನಮ್ಮನ್ನು ಬಿಡಿಸುವಂತ ದೇವನಾಗಿದ್ದಾನೆ. ಪ್ರಿಯರೇ, ಆ ಒಂದು ದೇವರನ್ನು ನಾವು, ಆತನ ಅತಿಶಯವನ್ನು ನಾವು ಹಾಡುವ ಹಾಗೆ, ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನೆ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ.
ಬರುವಾಗ ನಾವು ಯಾವುದಕ್ಕೆ ಭಯಪಡಬೇಕು ಪ್ರಿಯರೇ? ಆ ರೀತಿ ದೇವರು ಯಾರಿದ್ದಾರೆ? ಯಾವ ದೇವರು ನಿಮ್ಮನ್ನು ಹುಡುಕಿ ಬಂದು ರಕ್ಷಿಸಿದನು? ಯಾವ ದೇವರು ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟನು? ಲೋಕದಲ್ಲಿ ಅನೇಕ ದೇವರುಗಳಿರಬಹುದು ಪ್ರಿಯರೇ, ಆದ್ರೆ ನಿಜವಾದ ಏಕ ದೇವರು ನಮ್ಮ ಕರ್ತನು ರಾಜನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಏಕೆಂದರೆ ಪ್ರಿಯರೇ, ನಾವು ನೋಡುತ್ತೇವೆ ಆತನು ನಮ್ಮನ್ನು ಕೈ ಬಿಡದೆ ಕಾಪಾಡುವಂತ ದೇವನಾಗಿದ್ದಾನೆ. ಈಗ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಮಗೆ ಕರ್ತನೆ ಸಾಕು ಪ್ರಿಯರೇ. ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನಲ್ಲದ ದೇವರು ಯಾರು? ನಮ್ಮ ದೇವರ ಹೊರತು ಶರಣನು ಎಲ್ಲಿ? ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ. ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ, ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ. ಆತನೇ ನನಗೆ ವಿದ್ಯೆಯನ್ನು ಕಲಿಸಿದ್ದರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನು. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸುತ್ತಿ. ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ನೀನು ನನ್ನ ಕಾಲುಗಳಿಗೆ ವಿಶಾಲವಾದ ಸ್ಥಳವನ್ನು ಕೊಟ್ಟುದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ಹೌದು, ಕರ್ತನು ತಾನೇ ನಮ್ಮ ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಆಪತ್ತಿನ ದಿನದಲ್ಲಿ ನಾವು ತಪ್ಪಿಸಿಕೊಳ್ಳುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡುತ್ತಾನೆ ಪ್ರಿಯರೇ. ಇಂಥ ದೇವರಿಗೆ ನಾವು ನಮ್ಮ ನಂಬಿಕೆಯನ್ನು ಒಪ್ಪಿಸಿ, ಕರ್ತನೆ ನಿನ್ನನ್ನೇ ನಂಬಿ ಬರುತ್ತೇವೆ. ಹೌದು, ನಾವು ಮನುಷ್ಯರನ್ನು ಅಲ್ಲ, ಕೇವಲ ದೇವರನ್ನೇ ನಂಬಿ ಬಂದಿದ್ದೇವೆ ಎಂದು ಅರಿಕೆ ಮಾಡುತ್ತಾ ನಿಮ್ಮನ್ನೇ ನಂಬಿ ಬಂದೆವು ಏಸಯ್ಯ ಎಂಬ ಹಾಡಿನಿಂದ ನಮ್ಮ ನಂಬಿಕೆಯನ್ನು ಅರಿಕೆ ಮಾಡೋಣ.
ನಮ್ಮನ್ನು ಎಷ್ಟಾಗಿ ಪ್ರೀತಿಸಿ ನಮಗೆ ತನ್ನ ಜೀವದಿಂದ ಜೀವವನ್ನು ಕೊಟ್ಟವನು ಮತ್ತು ಸತ್ಯದಿಂದ ನಮ್ಮನ್ನು ಬಿಡಿಸಿದಾತನಾಗಿದ್ದಾನೆ. ಹೌದು, ನಾವು ನೋಡುತ್ತೇವೆ, ಸತ್ಯವು ನಮಗೆ ಬಿಡುಗಡೆಯನ್ನು ನೀಡುವಂತದ್ದಾಗಿದೆ. ಸ್ವರ್ಗಕ್ಕೆ ಹೋಗುವ ಮಾರ್ಗವು ಆತನೇ ಆಗಿದ್ದಾನೆ ಪ್ರಿಯರೇ. ಅಂತ ಒಂದು ದೇವನನ್ನು ನಾವು ಆರಾಧಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಂಡು ನಮ್ಮ ಕರ್ತನನ್ನು ಘನಪಡಿಸುವ ಹಾಗೆ, ಆತನ ಒಂದು ಕಾರ್ಯಗಳನ್ನು ವರ್ಣಿಸುವ ಹಾಗೆ. ಹೌದು ಪ್ರಿಯರೇ, ಆತನ ಮಹತ್ ಕಾರ್ಯಗಳನ್ನು ಹೇಗೆ ವರ್ಣಿಸಲು ಸಾಧ್ಯ? ನಮ್ಮ ಒಂದು ಕರ್ತನೆ ನಮ್ಮ ಬಾಯಿಗಳನ್ನು ತೆರೆದು ನಮ್ಮ ಚಿಕ್ಕ ಹೃದಯದಿಂದ ಆತನನ್ನು ಆರಾಧಿಸುವುದಾದರೆ ಆತನು ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಆರಾಧನೆಯನ್ನು ಕೇಳುವಂತ ದೇವನಾಗಿದ್ದಾನೆ. ನಿನ್ನ ಹಾಗೆ ಯಾರೂ ಇಲ್ಲ ಎಂದು ನಾವು ಹಾಡುತ್ತಾ ಕರ್ತನಿಗೆ ನಾವು ಒಂದು ಆರಾಧನೆಯನ್ನು ಸಲ್ಲಿಸೋಣ. One night,
Thank
ಒಬ್ಬನೇ ಕರ್ತನೆ ಎಲ್ಲ ಸ್ತುತಿಗೂ ಯೋಗ್ಯನು. ಸರ್ವಶಕ್ತನೇ ನೀನೇ ಕರ್ತನೆ ಯೋಗ್ಯನಾಗಿದ್ದೀಯ. ನಮ್ಮ ಆರಾಧನೆಯನ್ನು ಸ್ವೀಕರಿಸು. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಕರ್ತನೆ ನಿನ್ನ ನಾಮವನ್ನು ನಾವು ಘನಪಡಿಸುತ್ತೇವೆ. ಇಲ್ಲೊಂದು ಸಭೆಯಾಗಿ ಕೂಡಿ ಬಂದಿರುವ ನಮ್ಮನ್ನು ಕರ್ತನೆ ನೀನು ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಕರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಒಂದೇ ಶರೀರವಾಗಿ ಕರ್ತನೆ ನೀನು ನಮ್ಮನ್ನು ಸೇರಿಸಿದೆ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ನೀನು ಸುರಿದ ರಕ್ತಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ನೀನು ಕೊಟ್ಟಂತ ರಕ್ಷಣೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಕೊಟ್ಟಂತ ಕುಟುಂಬಗಳಿಗಾಗಿ, ನೀನು ಕೊಟ್ಟಂತ ಸಭೆಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ಕರ್ತನೆ ಒಂದು ಸಣ್ಣದಲ್ಲಿ ಕರ್ತನೆ ನಮ್ಮ ಹೃದಯಂತರಾಳದಿಂದ ಸಲ್ಲಿಸುತ್ತಿರುವ ಆರಾಧನೆ ನೀನು ಸ್ವೀಕರಿಸು. ನಮ್ಮನ್ನು ಆಶೀರ್ವದಿಸಿ ಕರ್ತನೆ ಹೆಚ್ಚಾಗಿ ನಿನ್ನ ವಾಕ್ಯದಲ್ಲಿ ಬೇರೂರುವ ಹಾಗೆ ಬರುವ ಭಾಗದಲ್ಲಿ ನಾವು ಕೇಳುವಂತ ಪ್ರತಿಯೊಂದೊಂದು ವಾಕ್ಯಕ್ಕೂ ಕರ್ತನೆ ನಮ್ಮ ಹೃದಯವನ್ನು ನೀನು ತೆರೆದಿರು ಕರ್ತನೆ. ನಾವು ಕರ್ತನೆ ವಾಕ್ಯವನ್ನು ಕೇಳಿ ಬಲವಾಗಿ ಕರ್ತನೆ ಬೆಳೆಯುವಂತ ಮಕ್ಕಳಾಗುವ ಹಾಗೆ ಸಹಾಯ ಮಾಡು. ಇಲ್ಲಿ ನೆರೆದು ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು ಕರ್ತನೆ. ಅವರ ಕಣ್ಣೀರುಗಳನ್ನು ನೀನು ಬಲಸ ದೇವನಾಗಿದ್ದಿ ಕರ್ತನೆ. ಅವರು ಹಾದು ಹೋಗುತ್ತಿರುವ ಮಾರ್ಗಗಳನ್ನು ನೀನೇ ಬಲ್ಲೆ ಕರ್ತನೆ. ಹೌದು ಕರ್ತನೆ, ಮನುಷ್ಯರಾದರೂ ಮುಖಗಳನ್ನು ನೋಡುವವರಾಗಿದ್ದಾರೆ, ನೀನಾದರೂ ಅಂತರಂಗವನ್ನು ಕರ್ತನೆ ದೇವರೇ ಕರ್ತನೆ. ನಮ್ಮ ಪ್ರತಿಯೊಂದು ಕಣ್ಣೀರನ್ನು ನೋಡುವಂತ ದೇವನಾಗಿದ್ದಿ ಕರ್ತನೆ. ಇಲ್ಲಿರುವ ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ನೀನು ಸಾಂತ್ವನವನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಪವಿತ್ರಾತ್ಮನೆ ಅವರ ಹೃದಯದಲ್ಲಿ ಕರ್ತನೆ ಸಮಾಧಾನವನ್ನು, ಅವರ ಹೃದಯದಲ್ಲಿ ಶಾಂತಿಯನ್ನು ಕರ್ತನೆ ನೀನು ಕೊಟ್ಟು ಕರ್ತನೆ. ಮುಂಬರುವ ಎಲ್ಲಾ ಕಾರ್ಯಗಳಲ್ಲಿಯೂ ಕರ್ತನೆ, ನಮ್ಮ ಮುಂಬರುವ ಜೀವಿತದ ಒಂದೊಂದು ದಿನದಲ್ಲಿಯೂ ನೀನು ನಮ್ಮ ಮಕ್ಕಳನ್ನು ನಡೆಸಿಕೊಡಬೇಕೆಂದು ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಕರ್ತನೆ ಕೈಯಲ್ಲಿ ತಗ್ಗಿಸಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಯೇಸು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ ತಂದೆ. ನಾವು ನಿಂತಿರುವಂತ ನಮ್ಮ ಸತ್ಯವೇದಗಳನ್ನ ಲೂಕನ ಸುವಾರ್ತೆ 18ನೇ ಅಧ್ಯಾಯ ತಿಳ್ಕೊಳ್ಳೋಣ. As we are standing, then let's turn our Bibles to Gospel according to Luke, chapter 18, verses 28, 29, 30. 28, 29, 30. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 28, 29, 30. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ವಾಕ್ಯಗಳನ್ನ ಓದಿಕೊಳ್ಳೋಣ ಪ್ರಿಯರೇ. ಆಗ ಪೇತ್ರನು, ಇಗೋ ನಾನು ನಮ್ಮ ಮನೆ ಬಾಗಿಲನ್ನು ಬಿಟ್ಟು ನಿನ್ನ ಹಿಂದೆ ಬಂದೆವು ಎಂದು ಹೇಳಲು, ಆತನು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವುದು ದೇವರ ರಾಜ್ಯದ ನಿಮಿತ್ತ ಮನೆಯನ್ನಾಗಲಿ, ಹೆಂಡತಿಯನ್ನಾಗಲಿ, ಅಣ್ಣ ತಮ್ಮನಾಗಲಿ, ತಾಯಿನಾಗಲಿ, ಮಕ್ಕಳನ್ನಾಗಲಿ ಬಿಟ್ಟು ಬಿಡುವುದೋ ಅವರಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಹೆಚ್ಚುಗಳು ಸಿಕ್ಕುತ್ತವೆ. ಮತ್ತು ಆಮೇನ್ ವಾಕ್ಯಾನುಸಾರ ನಮ್ಮನ್ನು ಆಶೀರ್ವದಿಸ್ತಾನೆ. ಎಲ್ಲರೂ ಕೂತ್ಕೊಳ್ಳೋಣ. ನಡೆಸ್ಕೊ ಮತ್ತೆ ಸದಸ್ಯ ಹೋಗಬೇಕಾದ್ರೆ ಕಾಣ್ತಿದ್ದೀವಿ.
ನಮ್ಮನ್ನು ಆತನ ಸನ್ನಿಧಾನಕ್ಕೆ ಕರೆಯುವಂತ ನನ್ನ ಯೇಸಪ್ಪನ ಹೆಸರಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಆರ್ ಯು ಹ್ಯಾಪಿ? ಕರೆಂಟ್ ಇರಲಿ, ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಎಸಿ ಏನೇನೋ ಆದ್ರೂ ನಾವು ದೇವರಲ್ಲಿ ಏನಾಗಿದ್ದೇವೆ? ಸಂತೋಷವುಳ್ಳವರಾಗಿದ್ದೇವೆ. ಯಾತಕ್ಕಾಗಿ ಅಂದರೆ ಪ್ರಿಯರೇ, ಆತನ ಸನ್ನಿಧಾನದಲ್ಲಿ ಸಂಪೂರ್ಣ ಸಂತೋಷ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸುವಂತವರು, ಮದುವೆ ದಿನ ಆಚರಿಸುವಂತಿದ್ರೆ ತೆಗೆದುಕೊಂಡು ಮುಂದುವರಿಸುವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಸೆಲೆಬ್ರೇಟ್ ಬರ್ತ್ಡೇಸ್ ಅಂಡ್ ಮ್ಯಾರೇಜ್ ಡೇಸ್ ಈ ಸ್ಟ್ಯಾಂಡ್ ಅಪ್ ಇರ್ತೀವಿ. ಪ್ರಿಯಾ ಬರ್ತಡೆ, ನಿಮ್ ಬರ್ತಡೆ, ದೀಪಿಕಾ ಬರ್ತಡೆ, ಮಿಥುನ್ ಬರ್ತಡೆ, ಡ್ಯಾಡಿ ಬರ್ತಡೆ. ಪ್ರಾರ್ಥನೆ ಮಾಡ್ತಾರ. ಸೇನಾಧೀಶ್ವರ ಪರಲೋಕ ತಂದೆ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರಕ್ಕಾಗಿ ವಿಶೇಷವಾಗಿ ನಿನ್ನೊಮ್ಮೆ ತಲೆಬಾಗಿ ನಿಂತಿರುವಂತಹ ಈ ಮಕ್ಕಳಿಗೆ ಪಾತ್ರವನ್ನು ಒಪ್ಪಿಸಿಕೊಡುತ್ತೇನೆ. ರಾಜಾ ಪ್ರಿಯ ಮಗನ ಆಶೀರ್ವದಿಸು. ಕರ್ತನೆ ಯವನಸ್ಥ ಮಗಳಿಗೆ ಹೆಚ್ಚಾಗಿ ಕಟ್ಟಾಗಿನ ಮಗಳಾಗಿ ಮಾರ್ಪಡೆಯುವಂತ ಕಾರ್ಯ ಮಾಡಿದೇವ. ಮಗಳ ಮಾತನಾಡಿ ಏಸಪ್ಪ ಬೆಳೆದೆಲ್ಲ ಕಾರ್ಯಗಳು ಮಗನ ಬಿಟ್ಟು ಹೋಗುವಂತೆ ನಿನ್ನ ಒಂದು ಕರ್ತನೆ ನಂಬಿಕೆಯಲ್ಲಿ ಬಲಗೊಳ್ಳುವಂತೆ ಅಪ್ಪ ಆದಷ್ಟು ಬೇಗ ನಿನ್ನ ಮಗಳಾಗಿ ಮಾರ್ಪಟ್ಟು ವಿಷಸಾನ ಹೇಗಿಕೊಳ್ಳುವಂತೆ ಕಾರ್ಯ ಮಾಡಿ ಸಮಯದಲ್ಲಿ ಕರ್ತನೆ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಳ್ಳಿ. ಕರ್ತ ದೀಪಿಕಾಲಿ ಪಾಸನೆ ಒಪ್ಪಿಸಿಕೊಡ್ತೇನೆ. ಆಶೀರ್ವದಿಸಿ ಬಲಪಡಿಸಿ ನಿನ್ನ ಮಗಳಾಗಿ ಮಾರ್ಪಡಿಸಿಕೊಡಬೇಕೆ ನಾನು ಬೇಡುತ್ತೇನಪ್ಪ. ನೀನೆಲ್ಲವೂ ಬಲ್ಲಾತನಾಗಿದ್ದೀಯ, ಆ ಕುಟುಂಬವು ಬಲ್ಲಾತನಾಗಿದ್ದೀಯ ರಾಜ. ಎಸಪ್ಪ ನೀನೇ ಕರ್ತನೆ ಅವರೊಟ್ಟಿಗೆ ಮಾತನಾಡಬೇಕೆ ನಾನು ಬೇಡುತ್ತೇನೆ ರಾಜ. ನಿನ್ನ ಒಂದು ರಾಜ್ಯದ ಕರ್ತನೆ ಹೌದು ರಾಜ, ನೀತಿಗಾಗಿ ಕರ್ತನೆ ಆ ಮಕ್ಕಳು ತವಕ ಪಡುವಂತೆ ಕಾರ್ಯ ಮಾಡಬೇಕೆಂದು ನಿನ್ನ ಪಾಸನೆಗೆ ಒಪ್ಪಿಸಿಕೊಡುತ್ತೇನೆ. ಬಲಪಡಿಸು ರಾಜ. ಅದೇ ಕರ್ತನೆ ನಿನ್ನ ಮಗಳ ಕರ್ತನೆ ಜೋಸು ನಿನ್ನ ಪಾಸನೆಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳ ಆಶೀರ್ವದಿಸು ದೇವಾ. ಆ ಮಗಳು ಬೇಕಾದ ಒಳ್ಳೆ ಆರೋಗ್ಯ ಕೊಡು, ಜ್ಞಾನ ಕೊಡು, ಬಲ ಕೊಡು ಕರ್ತನೆ. ಆ ಮಗಳು ಮಾಡುತ್ತಿರುವಂತಹ ಪ್ರಾರ್ಥನೆ ಉತ್ತರಿಸುವಂತ ದೇವನಾಗಿದ್ದು ಹೌದು ರಾಜ. ಅನೇಕ ವಚನದ ಕರ್ತನೆ ಆ ಮಗಳು ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ ಏಸಪ್ಪ, ಆ ಪ್ರಾರ್ಥನೆ ಕೇಳುವಂತ ದೇವನಾಗಿದ್ದು ಆದಷ್ಟು ಬೇಗ ಯೋಶುವು ಹೇಳುವಂತೆ ನಾನು ನನ್ನ ಕುಟುಂಬದವರು ಯೆಹೋವನೇ ಸೇವಿಸುತ್ತೇವೆ ಅಂತ ಹೇಳುವಂತೆ ಆ ಕುಟುಂಬ ಸಂಪೂರ್ಣವಾಗಿ ಸಂಧಾನಕ್ಕೆ ಬರುವಂತೆ ಕಾರ್ಯ ಮಾಡು ದೇವ. ಒಳ್ಳೆ ಆರೋಗ್ಯ ಕೊಡು ಏಸಪ್ಪ. ನಿನ್ನ ಒಂದು ಆತ್ಮ ತುಂಬಿಸಿ ನಡೆಸಿಕೊಡಬೇಕು ನಾನು ಒಪ್ಪಿಸಿಕೊಡುತ್ತೇನೆ. ಮಿಥುನ್ ಮಗನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಚಿಕ್ಕ ಹುಡುಗ ನಿನ್ನ ಮಗನಾಗಿ ಬೆಳೆಯುವಂತೆ ಕಾರ್ಯ ಮಾಡಪ್ಪ. ಆ ಮಗನ ಮನಸ್ಸಿರುವಂತೆಲ್ಲ ನೋವನ ಬಲ್ಲಾಟ ನೀನಾಗಿದ್ದಿ ರಾಜ. ಕುಟುಂಬವನ್ನು ಕರ್ತನೆ ನೋಡುವಾಗ ಆ ಮಗನ ಹೊಂದಿಕೊಳ್ಳುವಂತೆ ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿಯನ್ನು ಕಂಡುಕೊಳ್ಳುವಂತೆ ಆ ಮಗನ ಆಶೀರ್ವದಿಸು. ಜ್ಞಾನ ಕೊಡಪ್ಪ. ವಿದ್ಯಾಭ್ಯಾಸಕ್ಕೆ ಬೇಕಾದ ಜ್ಞಾನ ಕೊಡು, ಒಳ್ಳೆ ಆದಾಯ ಕೊಟ್ಟು ಬಲ ಕೊಟ್ಟು ನಡೆಸಬೇಕು ನಾನು ಒಪ್ಪಿಸಿಕೊಡುತ್ತೇನೆ. ಈ ಸಮಯದಲ್ಲಿ ರಾಜ ವಿಶೇಷವಾಗಿ ಅಪ್ಪ ನಿನ್ನ ಸೇವಕರಾದ ಕರ್ತನೆ ಹೌದು ರಾಜ ಸುಂದರಾಜ ನಿಮ್ಮ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನಿಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವ. ನಿನ್ನ ರಾಜ್ಯಕ್ಕಾಗಿ ಆ ಮಗನ ಉಪಯೋಗಿಸಿಕೊಂಡಿಲ್ಲ. ಅನೇಕ ಆತ್ಮಗಳಿಗೆ ಅಪ್ಪ ಆಶೀರ್ವಾದವಾಗಿಟ್ಟಿದ್ದೆಲ್ಲ ಅಪ್ಪ ದೇವ. ನಿನಗೆ ಸ್ತೋತ್ರ ಉಂಟಾಗಲಿ. ಈ ವಯಸ್ಸಾದ ಕಾಲದಲ್ಲಿ ಇರುವಂತ ಎಲ್ಲ ಬಲಯಂತ ತೆಗೆದಾಕು ರಾಜ. ಆ ಏಕಾಂಗಿತನವನ್ನು ತೆಗೆದಾಕು ಏಸಪ್ಪ. ನಿನ್ನಲ್ಲಿ ಹೆಚ್ಚಾಗಿ ಬಲಗೊಳ್ಳುವಂತೆ ನಿನ್ನ ಪ್ರೀತಿಯನ್ನು ಅನುಭವಿಸುವಂತೆ ಆ ಮಗ ನಿನ್ನೊಟ್ಟಿಗೆ ಕರ್ತನೆ ಜೀವಿಸುವಂತೆ ಕಾರ್ಯ ಮಾಡು. ಬೇಡ ಎಲ್ಲ ಕಾರ್ಯಗಳ ಮಗನ ಮನಸ್ಸನ್ನ ಆಲೋಚನೆ ಬಿಟ್ಟು ಹೋಗುವಂತೆ ಕಾರ್ಯ ಮಾಡು ರಾಜ. ಇನ್ನಲ್ಲಿ ಒಳಗೊಂಡು ಆ ಮಗ ನಿಲ್ಲಬೇಕು ಏಸಪ್ಪ. ಇನ್ನು ಕರ್ತನೆ ಈ ಲೋಕದಲ್ಲಿ ಆ ಮಗನ ಎಷ್ಟು ವರ್ಷ ಜೀವಿಸಬೇಕೆ ನೀನು ನಿಶ್ಚಯಿಸಿದ್ಯೋ ಅಷ್ಟುವರೆಗೂ ನಂಬಿಕಸ್ಥನ ದೇವರಿನ ಮಗನೊಟ್ಟಿಗೆ ಇದ್ದುಕೊಂಡು ಬಲ ಕೊಟ್ಟು ಆರೋಗ್ಯ ಕೊಟ್ಟು ನಡೆಸಿಕೊಡಬೇಕೆಂದು ಮತ್ತೊಂದು ಆವರ್ತಿ ಏಸಪ್ಪ ಎಲ್ಲ ಮಕ್ಕಳನ್ನು ಪಾತ್ರೆಗೆ ಒಪ್ಪಿಸಿಕೊಡುತ್ತೇನೆ. ಆಶೀರ್ವದಿಸಿ ನಡೆಸಿಕೊಡು ಅಪ್ಪ. ಇನ್ನೊಂದು ಸಮಯದಲ್ಲಿ ಕರ್ತನೆ ಇದನ್ನು ಕಾರ್ಯಮಾಡ ದಶಭಾಗ ನೀವು ಪಾತ್ರೆಗೆ ಒಪ್ಪಿಸಿಕೊಡುತ್ತೇನಪ್ಪ. ಇದನ್ನು ಕರ್ತನೆ ಆಶೀರ್ವದಿಸು. ಇನ್ನೊಂದು ರಾಜ್ಯಕ್ಕಾಗಿಯೂ ಕರ್ತನೆ ನಿನ್ನ ಒಂದು ಕರ್ತನೆ ಸಭೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡುದೇವ. ಕೊಟ್ಟಿರುವಂತ ನಾವೆಲ್ಲರೂ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಏಸಪ್ಪ. ಯಾವ ಕೊರತೆ ಇರದಂತೆ ಕರ್ತನೆ ಅನೇಕರಿಗೆ ಸಹಾಯ ಮಾಡುವಂತ ಮಕ್ಕಳಾಗಿ, ಅನೇಕರಿಗೆ ಆಶೀರ್ವಾದವಾಗಿರುವಂತ ಮಕ್ಕಳಾಗಿ, ಆರ್ಥಿಕವಾಗಿ ಅನೇಕರನ್ನ ಬಲಪಡಿಸುವಂತ ಮಕ್ಕಳಾಗಿ ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರು ಇರಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನಪ್ಪ. ಬಲಪಡಿಸುವ ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಸುತ್ತನೆ ಈಗ ಅನೌನ್ಸ್ಮೆಂಟ್ ನೋಡ್ತಾ ಇದ್ದೀರಾ? ಸ್ಯಾಟರ್ಡೆ ಏನಂತೆ? ಸ್ಯಾಟರ್ಡೆ ಅಂತ ಸಾಂಗ್ ಪ್ರಾಕ್ಟೀಸ್ ಈವ್ನಿಂಗ್ 7 ಗಂಟೆಗೆ. ನಂತರ ಮೇ 1 ಅರ್ಲಿ ಮಾರ್ನಿಂಗ್ ಸರ್ವಿಸ್ ಇದೆ. ಶುಕ್ರವಾರ 6 ಗಂಟೆಗೆ ಮುಂಜಾನೆಯ ಮೇ ತಿಂಗಳ ಮೊದಲನೇ ಒಂದು ದಿನ. ಎಷ್ಟು ಬೇಗ ಮೇ ತಿಂಗಳು ಬಂದಿರ್ತೀವಿ. 5ನೇ ತಿಂಗಳಿಗೆ ನಾವು ಕಾಲಿಡ್ತಾ ಇದ್ದೇವೆ. 1ನೇ ತಾರೀಕು ಆವತ್ತು ನಮಗೆ ಬೆಳಗಿನ ಜಾವ ಒಂದು ಆರಾಧನೆ ಇದೆ. ಅದೇ ನಂತರ ಫಸ್ಟ್ ಸಂಡೇ ನೆಕ್ಸ್ಟ್ ಸರ್ವಿಸ್. ಫಸ್ಟ್ ಸಂಡೇ ನಮಗೆ ಏನಿರ್ತದೆ? ಕಮ್ಯುನಿಯನ್ ಅಂತ ಹೇಳಿದ ತಕ್ಷಣ ಏನ್ ಮಾಡ್ಬೇಕು?
ಹೇಳಿ ಏನ್ ಮಾಡಿ ಏನ್ ರೆಡಿ ಆಗ್ಬೇಕು? ದ್ರಾಕ್ಷಾರಸವನ್ನ ರೊಟ್ಟಿಯ ತಿನ್ನೋದಕ್ಕೆ ರೆಡಿ ಆಗ್ಬೇಕು ಅಲ್ವಾ? ಅದೇನ್ ಹಾಕ್ಸದಂತೆ? ಏನ್ ಹಾಕ್ಸದೆ ಹೇಳಿ ಜೋರಾಗಿ. ಬರೋ ತನಕ ಆತನ ಯಾವುದು ಪ್ರಸಿದ್ಧಿ ಪಡಿಸ್ಬೇಕು? ಆತನ ಮರಣವನ್ನ ಪ್ರಸಿದ್ಧಿ ಪಡಿಸ್ಬೇಕು. ನಾನು ಅನ್ಕೊಂತಾ ಇದ್ದೇನೆ ಈ ತಿಂಗಳು ಬೇಡ ಕಮ್ಮಿನೇನೆ ಯಾವಾಗ ಕೊಡ್ತೀನಿ ಬೇರೆ ಕೊಡೋಣ ಅಂತ. ನೀವು ಸರಿಯಾಗಿ ಹೇಳಿ ಅದು ಕಮ್ಮಿನೇ ಕೊಡ್ತೀನಿ. ಕಮ್ಮಿನೇನ್ ಸರ್ವಿಸ್ ಗಟ್ಟಿ ಗ್ಯಾರಂಟಿ ಅಲ್ವಾ? ಓಕೆನಾ? ನಾವೇನ್ ಮಾಡ್ಬೇಕಾಗಿ ಸಿದ್ಧವಾಗಿ ಬರ್ಬೇಕಾಗಿದೆ. ವಾಕ್ಯ ಹೇಳ್ತದೆ ನಮ್ಮನ್ನ ಪರಿಶೋಧನೆ ಮಾಡಿಕೊಂಡವರಾಗಿ ನಮ್ಮನ್ನ ಪರಿಶೀಲನೆ ಮಾಡಿಕೊಂಡವರಾಗಿ ನಾವು ಆ ದಿನ ಬಂದು ತೆಗೆದುಕೊಳ್ಬೇಕು ಪ್ರಿಯರೇ. ಓಕೆನಾ? ಅದ ನಂತರ ಸಭೆ ಆದ ನಂತರ ಪಾಸ್ಟರ್ ಕಮಿಟಿ ಇದೆ. ಫಸ್ಟ್ ಸಂಡೇ ಅಲ್ವಾ? ಆ ಪಾಸ್ಟರ್ ಕಮಿಟಿಯು ಸಹ ಪಾಸ್ಟರ್ ಕಮಿಟಿ ಇರುವಂತ ಎಲ್ಲ ಮೆಂಬರ್ಸು ತಪ್ಪದೇ ಭಾಗವಹಿಸಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಹಾಲೆಲೂಯಾ. ಶೆಕೆ ಬಂದು ಮುಖ ಎಲ್ಲ ಹಿಂಗಾಗಿ ಅಲ್ವಾ? ಇನ್ನೂ 2-3 ಫ್ಯಾನ್ ಇದು ಎಸಿ ಇದ್ರು ಕತ್ತಲಾಗಲ್ಲ. ಬಾಗ್ಲಾಕ್ಬಿಟ್ರೆ ಒಳ್ಳೇದಲ್ವಾ? ಜಾಗ ಇದ್ರೆ ಎಲ್ಲರೂ ಒಡೆ ಬಂದ್ರಿ ಬಾಗ್ಲಾಕ್ಬಿಟ್ಟು. ನಮ್ಮ ಅಕ್ಕ ಅಂತೇವರು ಒಪ್ಪಂಗಿಲ್ಲ ಪಾಪ ಅಕ್ಕೆ ಮುಂದೆ ಹಾಲೆಲೂಯಾ. ಪ್ರಾರ್ಥನೆ ಮಾಡಿ. ನಿನ್ ವಾಕ್ಯ ಓದುವ ಸಮಯದಿ ಗುರುವಾಗಿರು, ನಿನ್ ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ ವಾಕ್ಯ ಓದುವ ಸಮಯದಿ ಗುರುವಾಗಿರು, ನಿನ್ ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಒಂದ್ಸಾರಿ ಒಬ್ಬ ಪ್ರೀಸ್ಟು ಮತ್ತೆ ಒಬ್ಬ ಬಸ್ ಡ್ರೈವರ್ ಇಬ್ರು ಒಂದೇ ಸಾರಿ ಪರಲೋಕಕ್ಕೆ ಹೋದ್ರು. ಪರಲೋಕದ ಸಣ್ಣ ಪೀಟರ್ಸ್ ಅವರು ಹೇಗಂತೆ ಬಸ್ ಡ್ರೈವರ್ಗಳು ಮತ್ತೆ ಆ ಒಂದು ಪ್ರೀಸ್ಟ್ಗೆ ಅವ್ರ ಮನೆಗಳನ್ನ ತೋರ್ಸಕ್ ಕರ್ಕೊಂಡು ಹೋದ್ರು. ಆ ಬಸ್ ಡ್ರೈವರ್ಗೆ ದೇವ್ರ ಮನೆಯಿಂದ ಒಂದ್ 3-4 ಮನೆ ತರಲಿ ಅವ್ರಿಗೆ ಒಂದು ಮನೆ ಕೊಟ್ರು. ಆ ಮನೆ ಹೋದ ತಕ್ಷಣ ಪ್ರೀಸ್ಟ್ ಅನ್ಕೊಂಡ್ರಂತೆ ಬಸ್ ಡ್ರೈವರ್ ಆಗಿರೋರಿಗೆ 3-4 ಮನೆ ತರಲಿ ಕೊಟ್ಟಿದ್ರೆ ನನ್ನ ಪಕ್ಕದಲ್ಲೇ ಕೊಡ್ತಾರೆ, ದೇವ್ರು ಮನೆ ಪಕ್ಕದಲ್ಲೇ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರು. ಸಣ್ಣ ಪೀಟ್ರು ಅವ್ರ ಮನೆ ಕೊಟ್ಟ ಮೇಲೆ ಇವ್ರನ್ನ ಬನ್ನಿಂದ ಕರ್ಕೊಂಡು ಹೋಗ್ತಾ ಇದ್ರು. ಹೋಗ್ತಾ ಒಂದು 3 ಮೈಲ್ಸ್ ದೂರ ಕರ್ಕೊಂಡು ಹೋಗಿ ನನ್ನ ಮನೆ ತೋರಿಸಂತೆ ಮುಂದಿನ ಮನೆ ಬೇಜಾರಾಗೋದು. ಪೀಸ್ಗೆ ತುಂಬ ಹೋಗ್ಬಿಡ್ತಂತೆ. ಇದೇನ್ ನ್ಯಾಯ ಅಂತ ಕೇಳಿದ್ರು. ಏನ್ ನ್ಯಾಯ? ಬಸ್ ಡ್ರೈವರ್ಗೆ ನೀನು ಹತ್ರ ಕೊಟ್ಟಿದ್ದೆ ದೇವ್ರ ಮನೆ ಹತ್ರ, ನನಗೆ ನೋಡ್ರೆ ಇದ್ರೂ ತಗೊಂಡ್ಬಂದಿದ್ಯಾ, ಇದು ತುಂಬಾ ಅನ್ಯಾಯ ಅಂತ. ನನ್ಗೆ ಅರ್ಥನೇ ಆಗ್ತಲ್ಲ ಏನ್ ಹಿಂಗ್ ಮಾಡ್ಬೇಕು. ಅದಕ್ಕೆ ಸಂಕೀರ್ತ ಹೇಳುತ್ತೆ ಲೆಟ್ ಮೀ ಎಕ್ಸ್ಪ್ಲೈನ್, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಂದ್ರೆ ಇಂಗ್ಲಿಷ್ ಹೇಳ್ತಾರೆ ತುಂಬಾ ಚೆನ್ನಾಗಿ. ವೆನ್ ಯು ಪ್ರೀಚ್ ಪೀಪಲ್ ಸ್ಲೀಪ್, ವೆನ್ ದ ಬಸ್ ಡ್ರೈವರ್ ಡ್ರೈವ್ಸ್ ಪೀಪಲ್ ಪ್ರೇ. ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ ಸರ್ವೋತ್ತಮನೇ ಅಪ್ಪ ಪಿತರೇ, ಈ ವಾಕ್ಯ ಸ್ವರೂಪ ದೇವನಾಗಿದ್ದಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು ರಾಜ. ನನ್ನನ್ನು ಮರೆ ಮಾಡು ಕರ್ತನೆ. ಮನುಷ್ಯನ ಮಾತುಗಳು ವ್ಯಕ್ತ ಇರಿಸಪ್ಪ. ನೀನು ಮಾತನಾಡುವುದಾದ್ರೆ ನಾವು ಜೀವಗೊಳ್ಳುತ್ತೇವೆ, ನಿನ್ನಲ್ಲಿ ಬಲಗೊಳ್ಳುತ್ತೇವೆ, ನಿನಗಾಗಿ ಜೀವಿಸೋದಕ್ಕೆ ಕರ್ತನೆ. ಹೌದು ರಾಜ, ನಮಗೊಂದು ಮಾರ್ಗವಾಗುತ್ತದೆ ನನ್ನ ಕರ್ತ. ನೀರಿನ ಮಕ್ಕಳೊಟ್ಟಿಗೆ ಮಾತನಾಡಬೇಕಿದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದರೆ ಒಳ್ಳೆಯ. ಇವತ್ತಿನ ಒಂದು ನನ್ನ ಒಂದು ಟೀಚಿಂಗ್ನ ಒಂದು ಶಿರೋನಾಮ ಏನಂದ್ರೆ ಎಕ್ಸರ್ಸೈಸ್ ಯುವರ್ ಫೇತ್. ನಮ್ಮ ಒಂದು ನಂಬಿಕೆಯನ್ನ ನಾವು ಅಭ್ಯಾಸಿಸಬೇಕು ಅಥವಾ ಎಕ್ಸರ್ಸೈಸ್ ಮಾಡಬೇಕು ಅಂತ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಸತ್ಯವೇದಲ್ಲಿರುವಂತಹ ನಂಬಿಕೆಗಿರುವಂತಹ ಒಂದು ಡೆಫಿನೇಷನ್, ಆದ ಫೇತ್ ಡೆಫಿನೇಷನ್ ಇನ್ ದ ಬೈಬಲ್. ಸತ್ಯವೇದಲ್ಲಿರುವಂತಹ ಒಂದು ನಂಬಿಕೆಗಿರುವಂತಹ ಒಂದು ಅರ್ಥ ಇಬ್ರಿಯ 11:1 ನಾವು ನೋಡ್ತೇವೆ. ಎಲ್ರಿಗೂ ಗೊತ್ತಿರುವಂತಹ ವಚನನೇ ಅದು. ಇಬ್ರಿಯ 11:1 ವಚನ. ಆ ನಂಬಿಕೆ ಹೇಳುತ್ತೆ ಹೇಳ್ತಾ ದೇವ್ರ ವಾಕ್ಯ, ನಂಬಿಕೆಯು ನಾವು ನಿರೀಕ್ಷಿಸುವುದರ ನಿಶ್ಚಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಅಲ್ವಾ? ಭರವಸೆಯಿಂದಿರೋದು ನಿಜವೆಂದು ತಿಳಿದುಕೊಳ್ಳುವಂತೆ. ನಾವು ನಂಬಿಕೆ ಇಲ್ಲದೆ ಪ್ರಿಯರೇ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ಸಾಧ್ಯನೇ ಇಲ್ಲ.
ಅಲ್ವಾ? ನಾವು ನಂಬಿಕೆಯಿಂದ ಯೇಸಪ್ಪನ ನಮ್ಮ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕರಿಸಿಕೊಂಡಿದ್ದೇವೆ. ಆ ನಂಬಿಕೆ ನಾವು ಪ್ರತಿದಿನದ ಜೀವಿತಕ್ಕೆ ಸಾಲದು. That's not enough when you are going to live with the Lord in this world every day. ಪ್ರತಿದಿನ ನಾವು ಯೇಸಪ್ಪನಲ್ಲಿ ಜೀವಿಸಬೇಕಂದ್ರೆ ನಮಗೆ ಬೇಕಾಗಿರುವಂತ ನಂಬಿಕೆನ ಯಾವ ರೀತಿಯಾಗಿ ಅಭ್ಯಾಸಿಸಬೇಕು, ಯಾವ ರೀತಿಯಾಗಿ ನಾವು ಅದರಲ್ಲಿ ಜೀವಿಸಬೇಕನ್ನೋದೇ ಇದೇ ನಾವು ನೋಡಲು ಹೋಗ್ತೇವೆ. ಅದಕ್ಕಾಗಿ ನಾವು ತೆಗೆದುಕೊಳ್ಳುವಂತ ಒಂದು ಪ್ಯಾಸೇಜ್ ಯಾವುದಂದ್ರೆ ಮತ್ತಾಯ 14:28-33, ಮ್ಯಾಥ್ಯೂ ಚಾಪ್ಟರ್ 14 verses 28 to 33. ಆ ವಚನಗಳನ್ನು ಓಪನ್ ಮಾಡಿಕೊಳ್ಳಿ. ಪ್ಲೀಸ್ ಟೇಕ್ ದಟ್ ವರ್ಸಸ್ ಅಂತ. ನಾನು ಹೇಳುವಂತ ವಚನಗಳು ಮಾತ್ರ ಓದಿದ್ರೆ ಸಾಕು. ಮತ್ತಾಯ 14:28-33. ಈ ಒಂದು ವೇದ ಭಾಗವನ್ನ ಅರ್ಥ ಮಾಡಲು ಮುಂಚಿತವಾಗಿ ಅದರ ಒಂದು ಬ್ಯಾಕ್ ಗ್ರೌಂಡ್ ನೋಡುವುದಾದ್ರೆ ಪ್ರಿಯರೇ, ಆ ಬ್ಯಾಕ್ ಗ್ರೌಂಡ್ ಹೇಳಿದಂದ್ರೆ ಮತ್ತಾಯ 14:27 ವಚನ ಓದಿ ನೋಡಿದ್ರೆ ಅದರ ಬ್ಯಾಕ್ ಗ್ರೌಂಡ್ ನಮ್ಗೆ ಗೊತ್ತಾಗ್ತದೆ. ಯಾರಾದ್ರೂ ಒಬ್ಬರು ಈ ವಚನಗಳನ್ನು ಓದ್ಕೊಳ್ಳಿ. ಮ್ಯಾಥ್ಯೂ 14:22-27. ನಾನು ಜನರ ಗುಂಪುಗಳನ್ನು ಕಳುಹಿಸುವಂತೆ ನೀವು ದೋಣಿಯನ್ನು ಹಾಕಿ ಮುಂದಾಗಿ ಆಚುತರಕ್ಕೆ ಹೋಗಿ ಎಂದು ಬಲವಂತ ಮಾಡಿ. ಆತನು ಜನರ ಗುಂಪುಗಳನ್ನು ಕಳುಹಿಸಿದ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಘಟ್ಟವನ್ನು ಹಾಕಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿದ್ದರು. ಅಷ್ಟರಲ್ಲಿ ದೋಣಿಯು ಭೂಮಿಗೆ ಬಹು ದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದರು. ಸಮುದ್ರದ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವನ್ನು ತತ್ತರಿಸಿ ಕಾಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ ಧೈರ್ಯವಾಗಿರಿ, ನಾನು ಅಂತ್ಯದಲ್ಲಿದ್ದು ಹೇಳಿದರು. ಸಾಕು. ಈ ಒಂದು ಹಿನ್ನಡೆಯನ್ನ ಮನಸ್ಸು ಇಟ್ಕೊಂಡವರಾಗಿ ನಾವು ಮುಂದಿನ ವಚನಗಳನ್ನ ಧ್ಯಾನ ಮಾಡಲು ಹೋಗ್ತಾ ಇದ್ದೇವೆ. ಅಂದ್ರೆ ಯಾವ ಕಾರ್ಯಗಳನ್ನ ನಾವು ಮಾಡಬೇಕು, ಪ್ರತಿದಿನ ನಾವು ನಂಬಿಕೆಯಲ್ಲಿ ಜೀವಿಸಬೇಕಂದ್ರೆ, we want to walk with the Lord in faith in this journey of our life. What 3 things we should understand? ಯಾವುದನ್ನ 3 ಕಾರ್ಯಗಳನ್ನ ಅರ್ಥ ಮಾಡ್ಕೋಬೇಕು. ಎಷ್ಟು ಕಾರ್ಯಗಳನ್ನ 3 ಕಾರ್ಯಗಳನ್ನ ನಾವು ತಿಳ್ಕೊಳ್ಬೇಕು. ಓಕೆನಾ? ನಾನು ಹೇಳ್ದ ಹಾಗೆ ನಾವು ನಂಬಿಕೆಯಿಂದಲೇ ಯೇಸಪ್ಪನ ಅಂಗೀಕರಿಸಿಕೊಂಡಿದ್ದೇವೆ. ಅದೇ ನಂಬಿಕೆಯಿಂದಲೇ ನಾವು ಜೀವಿಸ್ತಾ ಇದ್ದೇವಾ? ಅನೇಕ ಸಾರಿ ನಾವು ನಂಬಿಕೆಯನ್ನ ಕಳೆದುಕೊಂಡವರಾಗಿರುತ್ತೇವೆ, ನಂಬಿಕೆಯನ್ನ ಬಿಟ್ಟು ಬಿಡುವವರಾಗಿರ್ತೇವೆ. ಯೇಸಪ್ಪನ ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತದೆ. ನಾನು ಯಾವಾಗಲೂ ಹೇಳುವಂತೆ, ಮಕ್ಕಳು ಬೆಳೀತಾ ಬೆಳೀತಾ ನಾವು ಆ ಮಕ್ಕಳಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವೋ ಹಂಗೆ ನಮ್ಮಲ್ಲಿಯೂ ಸಹ ಯೇಸು ಕ್ರಿಸ್ತನಿರುವಂತಹ ಮಕ್ಕಳಲ್ಲಿಯೂ ಸಹ ಯೇಸು ಕ್ರಿಸ್ತನು ಬೆಳೀತಾ ಬೆಳೀತಾ ಕೆಲವನ್ನ ಎಕ್ಸ್ಪೆಕ್ಟ್ ಮಾಡುವ ಆತನಾಗಿದ್ದಾನೆ. ಅದು ತಪ್ಪಾ ಸರಿನಾ? ಸರಿ ತಾನೆ? ನಾನು ಬೆಳೀತಾ ಯೇಸಪ್ಪನ ಅಂತ ಕೇಳೋದು ಸರಿ. ಯಾಕಂದ್ರೆ ನಾನು ಮಗುವಾಗಿದ್ದೀನಿ ಅಲ್ಲ, ಮಗು ಅಂತಾನೆ ಕೇಳಿದ್ರೆ ನಾನು ದೊಡ್ಡಾದ್ಮೇಲೆ ಯೇಸಪ್ಪ ಕೇಳ್ತಾ ಅಂತ ನಾವು ಹೇಳಕ್ಕಾಗಲ್ಲ, ಅವ್ರು ಕೇಳಬಲ್ಲ. ಲೆಟ್ಸ್ ಪುಟ್ ಅವಾಗ ಕಂಪೇರ್ ಮಾಡ್ಕೊಳ್ಳಿ. ನಮ್ಮನ್ನು ದೇವ್ರ ರೀತಿ ಕಾರ್ಯ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಒಂದು ರಿಲೇಶನ್ಶಿಪ್ ನಾವು ಮಾಡುವಂತ ಕಾರ್ಯನು ದೇವ್ರು ನಮ್ಗೆ ಮಾಡುವಂತ ಕಾರ್ಯ ನೀವು ಹೋಲಿಸಿ ನೋಡ್ಕೊಳ್ಳುವುದಾದ್ರೆ ಯಾವಾಗಲೂ ಹಂಗೆ ನಾವು ನಮ್ಮ ಮಕ್ಕಳನ್ನ ಕೇಳಬಲ್ಲ. ನಾವು ಯೇಸಪ್ಪನ ಕೇಳಕ್ಕಾಗಲ್ಲ, ಯೇಸಪ್ಪ ನಮ್ಮ ಹತ್ರನ ಎಕ್ಸ್ಪೆಕ್ಟ್ ಮಾಡುವಾತನಾಗಿದ್ದಾನೆ. ಈ ಒಂದು ವೇದ ಭಾಗದ ನಾವು 3 ಕಾರ್ಯಗಳನ್ನು ನೋಡುತ್ತೇವೆ. ನಾವು ಕರ್ತನಲ್ಲಿ ಜೀವಿಸಬೇಕು ನಂಬಿಕೆಯಿಂದ ಅಂತ ಹೇಳುವುದಾದ್ರೆ, ಮೊದಲಾಗಿ ಏನ್ ಮಾಡ್ಬೇಕಾಗಿದೆ? ಫೋಕಸ್ ಆನ್ ಜೀಸಸ್. ಎಲ್ಲರೂ ಹೇಳಿ, ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡಬೇಕು. ಕನ್ನಡ ಅಂತ ಹೇಳ್ಬಿಟ್ಟಲ್ಲ, ಅದೇ ಕನ್ನಡದಲ್ಲೇ ಹೇಳ್ತಾರೆ. ಅದೇ ಮತ್ತಾಯ 14ನೇ ಅಧ್ಯಾಯದಲ್ಲಿ 28-29 ಓದಿ. Let's read 28 and 29. ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಇಲ್ಲಿ ನಾವು ನೋಡ್ತೀನಿ, ಹಿನ್ನೆಲೆ ನಾಪಕ ಮಾಡ್ಕೋಬೇಕು, ಮತ್ತೊಬ್ಬರು ನಾವು ನೋಡ್ತಾ ಹಾಗೆ ಯೇಸು ಕ್ರಿಸ್ತನ ಅವ್ರನ್ನ ಬಲವಂತ ಮಾಡಿ ಕಳಿಸ್ಬಿಡ್ತಾನೆ ಆ ಕಡೆ ದಡಕ್ಕೆ. ನಂತರ ಆತನು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿದ ನಂತರ ತಿರುಗಿ ಏನ್ ಮಾಡ್ತಾನೆ, ಒಂದು ಜಾವದಲ್ಲಿ ನೀರ್ ಮೇಲೆ ಅನ್ಕೊಂಡು ಬರ್ತಾ ಇದ್ದಾನೆ. ಅವ್ರು ನೋಡ್ತಾ ಶಿಷ್ಯರೆಲ್ಲ ಭೂತ ಅನ್ಕೊಂಡು ಭಯ ಪಡ್ತಾರೆ. ಆಗ ಯೇಸಪ್ಪ ಹೇಳ್ತಾನೆ, ನಾನೇ ನೀವು ಭಯ ಪಡ್ಬೇಡಿ ಅಂತ. ಅದ ನಂತರ ನಾವು ನೋಡುವಂತ ಈ ಸಂಭವದಲ್ಲಿ ಏನ್ ನೋಡ್ತೇವೆ, ಪೇತ್ರನು ಹೇಳ್ತಾನೆ, ನೀನೇ ಆದ್ರೆ ನನಗೆ ಅಪ್ಪಣೆ ಕೊಡು, ನಾ ಏನ್ ಮಾಡ್ತೀನಿ, ನೀರ್ ಮೇಲೆ ಅನ್ಕೊಂಡ್ ಬರ್ತೀನಿ. ಅಲ್ಲಿ ನಾವು ನೋಡ್ತೇವೆ, ಪೇತ್ರನ ಕಣ್ಣುಗಳು ಯೇಸಪ್ಪನೇ ದೃಷ್ಟಿ ದೃಷ್ಟಿಸುತ್ತಾ. ಸಾರಿ, ಏನಂದ್ರೆ ಲಾಸ್ಟ್ ವೀಕ್ ನಾನು ಬ್ಯಾಂಕಾಕ್ ಹೋಗಿದ್ದೆ. ತುಂಬಾ ಶೆಕೆ, ಓಕೆನಾ? ಇಲ್ಲಿ ಜಾಸ್ತಿ ಶೆಕೆ ಇದೆ ಅಲ್ಲಿ. ನಾನು ಶೆಕೆ ತಾನೆ ಅಂತ ಏನು ಅಂದ್ರೆ ತುಂಬಾ ವಾರ್ಮ್ ಆಗಿದೆ ಅಂತ ಅವಾಗ ಹೋಗಿದ್ದೆ. ಅದು ಇಂಡಿಯಾ ಅಲ್ಲ, ಬ್ಯಾಂಕಾಕ್.
AC ಹಾಕೋದು ನೋಡಿ ಎಲ್ಲಾ ಕಡೆ AC. ಎಲ್ಲೋದ್ರು ACನೇ, ತಲೆ ಮೇಲೆ AC ಬಿದ್ದು 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 ನಂಗೆ ಗಂಟಲೆ ನೋವು. ಅದಕ್ಕೋಸ್ಕರವಾಗಿ ನೀವು ನಾನು ಕ್ಷಮಿಸ್ಬೇಕು. ಅವಾಗ ಸ್ವಲ್ಪ ಗಂಟಲು ಇದಾಗ್ತದೆ. ನಾನು ಅನ್ಕೊಳ್ಳೇ ಇಲ್ಲ ಅವರು ಅಷ್ಟು AC ಹಾಕಿ. ಅದೇ ಅಂದ್ರೆ ಏನಪ್ಪ ಶೆಕೆ ಸ್ವಲ್ಪ ಇದ್ರು ಪರವಾಗಿಲ್ಲ, AC ಹಾಕಿ ಹಾಕಿ ನಮ್ಗೆ ಸಾಯಿಸ್ತೀರಾ ಅಂತ. ನಾನ್ ಮಾತ್ರ ಅಲ್ಲ ಪ್ರಿಯರೇ, ಅಲೋ ನಾನು ಸಣ್ಣಕ್ಕಿದ್ದೀನಿ ವೀಕ್ ಆಗಿಂತಲ್ಲ, ಅದು ಎಷ್ಟೋ ಡಿಎಸ್ಗಳು ಹಂಗೆ ಆಯ್ತು ಗೊತ್ತಾ. ಅದು ಗಂಡಸರು ಅವರು ಏನಾ ಶಿಸ್ತು ಇವಳು AC ಕೊಟ್ಬಿಟ್ರು. ನನಗೆ ಇನ್ನು ನಮ್ಮ ಹತ್ರ ನಮ್ಮ ಇಂಡಿಯಾ ಸೈಡ್ ಬಿಡಿ ಗೊತ್ತಾ, ಯಾರಿಗೂ ಧೈರ್ಯ ಹೇಳ್ತಾನೆ ಹೇಳ್ತಾರ ನಾವು ಹಂಗಿದ್ದಾನೆ. ನಾನು ಹಂಗ ಹೋಗಿ ಹೇಳ್ದ ಫೈನಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ವು, ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ. ಗಂಟ್ಲು ಅದರಲ್ಲಿ ನಾನೇ ಅನ್ಕೊಂಡಿದ್ದೀನಿ ಈಶ್ವರ ನಂಗೆ ಬೇಸಕ್ಕಾದಾಗ ಏನು ಬರಲ್ಲ ಗಂಟ್ಲು ಈಶ್ವರಾಗಿ. ಅದಕ್ಕೆ ನಂಗೆ ಬೇಸರ ತುಂಬಾ ಇಷ್ಟ. ಯಾಕೋ ಐಸ್ ಕ್ರೀಮ್ ತಿನ್ಬೋದು, ಚಳಿಗಾಲದ ತಿನ್ನಕ್ಕೆ ಆಗಲ್ಲ ಐಸ್ ಕ್ರೀಮ್ ಅಂತೀವಿ ಅಂತ ಅನ್ಕೊಂಡ್ರೆ AC ಹಾಕಿ ನಮ್ಮನ್ನ ಇದು ಮಾಡಿ. ಓಕೆನಾ? ಅದಕ್ಕೋಸ್ಕರವಾಗಿ ಬೇರೆ ಸಾರಿ ಅಲ್ಲ ನೋಡ್ತಾರೆ. ಪೇತ್ರ ಏನ್ ಮಾಡ್ದ, ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಸಿದವನಾಗಿದ್ದು ಆ ದೋಣಿಯಿಂದ ಇಳಿದು ಏನ್ ಮಾಡ್ದ, ಕಾಲಿಟ್ಟು ನಡ್ಕೊಂಡ್ ಬರ್ತಾ ಇದ್ದಾನೆ. ನೀವು ನೋಡ್ಬೋದು ಕೆಲವೊಂದು ಪಿಕ್ಚರ್ ಅಲ್ಲಿ ಮಾಡಿದ್ದಾರೆ, ಮೂವೀಸ್ ಅಲ್ಲಿ ನೋಡ್ತೀವಿ ನಾವು. ನಡ್ಕೊಂಡ್ ಬರಕ್ ಪ್ರಾರಂಭಿಸ ಆತ ನೋಡ್ತಾ ಇದ್ವಿ ಯೇಸು ಕ್ರಿಸ್ತನೇ. ಓಕೆನಾ? ಅದಾದ ನಂತರ ನೋಡ್ತಾರೆ 37 ಮೊದಲನೇ ವಚನ ಈ ರೀತಿ ಹೇಳ್ತಾರೆ, ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ. ಯಾವಾಗ ಪೇತ್ರ ಪ್ರಿಯರೇ ಆ ದೃಷ್ಟಿಯನ್ನ ತೆಗೆದ್ನೋ, ಗಾಳಿಯನ್ನ ನೋಡಿದ್ನೋ, ಆಗ ಆತ ಏನ್ ಮಾಡ್ದ, ಭಯಪಟ್ಟ. ಯಾವಾಗ ನೋಡಿ, ನಾವು ಯಾವಾಗ ಯೇಸು ಕ್ರಿಸ್ತನ ಮೇಲಿಂದ ದೃಷ್ಟಿಯನ್ನ ತೆಗಿತೇವೋ, 2 things will happen. One is fear, second is you will sink. ಅಥವಾ ಏನ್ ನೋಡ್ತೀವಿ ನಾವು, ಭಯ ಅಥವಾ ಮುಳುಗುತ್ತೇವೆ. ಆ ಭಯ ಅನ್ನೋದು ಅದಕ್ಕೆ ಬಂದಿದ್ದು ಪ್ರಿಯನ ನೋಡ್ತೇವೆ. ಯಾಕೆ ಯೇಸು ಕ್ರಿಸ್ತನಿಂದ ದೃಷ್ಟಿಯನ್ನು ತೆಗೆದು ಗಾಳಿಯನ್ನು ನೋಡಲು ಪ್ರಾರಂಭಿಸಿದ. ಏನು ವಾಕ್ಯ ಇಬ್ರಿ 12:2 ಈ ರೀತಿ ಸುಂದರವಾಗಿ ಹೇಳ್ತದೆ. Hebrew chapter 12 verse 2, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಫಿಲಿಂಗ್ ದ ಬ್ಲಾಂಕ್ಸ್ ಮಾಡಿದ್ರು ಕರೆಕ್ಟಾಗಿ ಮಾಡಿ. ಯೇಸುವಿನ ಮೇಲೆ ದೃಷ್ಟಿ ಇತ್ತು, ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನೇ ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆಗಿದ್ದಾನೆ. ಯಾವಾಗ ನಾವು ಯೇಸು ಕ್ರಿಸ್ತನ ಮೇಲಿನ ದೃಷ್ಟಿಯನ್ನ ತೆಗೆದು ನಾವು ಪ್ರಾಬ್ಲಮ್ಸ್ ಗೆ ಇರ್ತೀವೋ, ಆಗ ನಾವು ಪ್ರಾಬ್ಲಮ್ಸ್ ನೋಡಿ ಏನ್ ಮಾಡ್ತೀವಿ, ಭಯ ಪಡ್ತೀವಿ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಯೇಸಪ್ಪನ ಮುಂಭಾಗದಲ್ಲಿ ಯಾವ ದೊಡ್ಡ ಒಂದು ಸಮಸ್ಯೆನೂ ಇಲ್ಲ. ಈ ಅಬೌವ್ ಆಲ್ ಅವರ್ ಪ್ರಾಬ್ಲಮ್ಸ್. ಆತನ ಎಲ್ಲ ಸಮಸ್ಯೆಗಳ ಮೇಲೆ ಇರುವ ಆತನು, ಆತನಿಗೆ ಈ ಲೋಕದಲ್ಲಿ ಈ ಸಮಸ್ಯೆನ ಬಗೆಹರಿಸಕ್ ಆಗೋದಿಲ್ಲ ಅನ್ನೋದೇ ಇಲ್ಲ ಪ್ರಿಯ. ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಕ್ ಆತನ ಕೆಲ ಆಗ್ತದೆ. ಅದಕ್ಕೆ ನಾನು ಏನ್ ವಾಕ್ಯ ಹೇಳ್ತಾರೆ, ನೀನು ಆತ ದುಸ್ಥಿತಿ ನೋಡುತ್ತಾ ನೀನು ಕೊಟ್ಟಿರುವಂತ ಓಟವನ್ನು ಸ್ಥಿರಚಿತ್ತದಿಂದ ಓಡು, ಆಗ ಭಯ ಬರೋದಿಲ್ಲ. ನಾವು ಆ ಸಮಸ್ಯೆ ನೋಡ್ಕೊಂಡಿದ್ರೆ ಎಷ್ಟು ಭಯ ಪಡ್ತೀವಿ ಅಂದ್ರೆ, ಯಾವ ತರವಾಗಿ ಏನ್ ಮಾಡ್ದ ಇವನ್ ಪೇತ್ರ, ಆ ಭಯ ಪಟ್ಟವನಾಗಿ ಮುಳುಗುತ್ತಾ ಹೋದ. ಹಂಗೆ ನಾವು ಏನ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಅಲ್ಲೇ ಮುಳುಗೋಗ್ತೀವಿ. ಬಿಗಿನಿಂಗ್ ಅಲ್ಲೇ ನೀವ್ ಯಾವಾಗ ಯೇಸು ಕ್ರಿಸ್ತನ ಏನೋ ದೃಷ್ಟಿಯ ತೆಗಿತೀರಿ ಅನ್ಕೋತೀರೋ, ಆಗಲೇ ನೀವೇನ್ ಮಾಡ್ಬೇಕು, ದೃಷ್ಟಿಯ ತಿರುಗಿ ಯೇಸಪ್ಪನ ಮೇಲೆ ಇರ್ಬೇಕು. ಯಾಕೆ ರಿಯಲೈಸ್ ದಟ್. ಅನೇಕ ಸಲ ನಾವು ವಿಶ್ವಾಸಿಗೆ ಅದನ್ನ ರಿಯಲೈಸೇ ಮಾಡಲ್ಲ. ನಾವು ಆತರ ರಿಯಲೈಸ್ ಮಾಡದೆ ಇದ್ರೆ ಪ್ರಾಬ್ಲಮ್ಸ್ ಅಲ್ಲೇ ಮುಳುಗೋಗ್ತೇವೆ. ನೋಡಿ ಬೇಕಾದ್ರೆ ಆ ಪ್ರಾಬ್ಲಮ್ಸ್ ಇರೋಂತ ಸ್ವಲ್ಪ ಮಾತಾಡಿ, ಒಂದು 10 ನಿಮಿಷ ಮಾತಾಡ ಸಾಕು, ಒಂದು 5 ನಿಮಿಷ ಸಾಕು. ಎಲ್ಲ ಮಾತಾಡಿದ್ಮೇಲೆ ಆ ಪ್ರಾಬ್ಲಮ್ಸ್ಗೆ ಬರ್ತಾರ. ನೋಡಿದೀರಾ ಅದು ಸೀನ್ ದಟ್ ಅಲ್ವಾ? ಯಾಕೆ ಸ್ಟಿಲ್ ವೆಲ್ ಇನ್ ದಟ್ ಪ್ರಾಬ್ಲಮ್ಸ್. ಆ ಒಂದು ಸಮಸ್ಯೆಯಲ್ಲೇ ಇದ್ದಾರೆ, ಸಮಸ್ಯೆಯಲ್ಲೇ ಮುಳುಗ್ತಾ ಇದ್ದಾರೆ. ಇಲ್ಲ ಅಂದ್ರೆ ಏಸಪ್ಪ ದೃಷ್ಟಿ ಇಟ್ಕೊಂಡವ್ರು ಅದು ಏನ್ ಮಾಡ್ತಾರೆ ಗೊತ್ತಾ, ಸಮಸ್ಯೆ ಇದ್ರೂ ಸಹ ಏಸಪ್ಪ ಬಗ್ಗೆ ಮಾಡ್ತಾರೆ, ಏಸು ಕೃಷಿ ನೋಡ್ಕೊಂತ ಅಲ್ವಾ. ಪ್ರಾಕ್ಟಿಕಲ್ ಆಗಿ ಐ ವಾಂಟ್ ಟು ಸೇ ಹಿಯರ್ ಒನ್ ಪ್ರಾಕ್ಟಿಕಲ್ ಥಿಂಗ್ ಟು ಎಕ್ಸ್ಪ್ಲೇನ್ ಹೌ ವಿ ಹ್ಯಾವ್ ಟು ಫಿಕ್ಸ್ ಅವರ್ ಐಸ್ ಆನ್ ಜೀಸಸ್ ಇನ್ ದ ಮಿಡ್ಸ್ ಆಫ್ ಅವರ್ ಪ್ರಾಬ್ಲಮ್ಸ್. ನಮ್ಮ ಸಮಸ್ಯೆಗಳ ಮಧ್ಯೆಯೂ ಸಹ ಯೇಸು ಕ್ರಿಸ್ತನಿಗೆ ನಾವು ದೃಷ್ಟಿ ಹೆಂಗ್ ಇಡಬೇಕು ಅನ್ನೋದು ನಾನು ಹೇಳ್ತೀನಿ. ಒಂದೇನ್ ಗೊತ್ತಾ, ಯೇಸು ಕ್ರಿಸ್ತನು ನಮಗೆ ವಾಗ್ದಾನಗಳನ್ನ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಆ ವಾಗ್ದಾನಗಳನ್ನ ತಿಳಿದವರಾಗಿ, ಅರ್ಥ ಮಾಡಿಕೊಂಡವರಾಗಿ ಅದನ್ನ ನಾವು ಕ್ಲೇಮ್ ಮಾಡಬೇಕು, ಅದನ್ನ ಅರಿಕೆ ಮಾಡ್ಕೊಳ್ಬೇಕು. ಯಾರಿಗಾದ್ರೂ ಗೊತ್ತಾ ಸತ್ಯವೇದದಲ್ಲಿ ಎಷ್ಟು ವಾಗ್ದಾನಗಳಿದೆ ಅಂತ? ಡು ಯು ನೋ ಹೌ ಮೆನಿ ಪ್ರಾಮಿಸಸ್ ಆರ್ ದೇರ್ ಇನ್ ದ ಬೈಬಲ್? ಗೊತ್ತಿಲ್ವಾ? ಹೋಗಿ ನೀವು ನಿಮ್ ಗಂಡ ಹೆಂಡತಿ ಗಂಡನಿಗೆ ಮಕ್ಕಳಿಗೆ ಪ್ರಾಮಿಸ್ ಮಾಡಿದಿರ, ಅದನ್ನ ಗೊತ್ತಲ್ರಿ?
ಪ್ರಾಮಿಸ್ ಮಾಡಿಲ್ಲ ನೀವು? ಮದುವೆ ಆದ್ರೂ ಮಾಡಿ ಬನ್ನಿ ಪ್ರಾಮಿಸು. ಮತ್ತೆ ಹೇಳಿ, ಮದುವೆ ಆದ ಪ್ರಾಮಿಸ್ ಮಾಡುವ ನೀವು. ಅದು ತುಂಬ ನನಗೆ ಇಷ್ಟ. ನಾನು ಫಸ್ಟು ನಾನು ಒಂದೇ ಮದುವೆ ಕೊಟ್ಟು ಬೀಜ ನನಗೆ ಬೇಕು ಕೊಡೋದು. ನನಗೆ ನಾನು ದೊಡ್ಡವ್ರಿಗೆ ಕೊಟ್ಟಬೇಕು. ಆ ಒಂದೇ ಸರಿ ಕೊಟ್ಟೆ ಅನ್ಸುತ್ತೆ. ನಾನು ಸಾಧಾರಣ ಅದೇನ ಹೇಳ್ತಾರೆ, ನಾನು ಸುಖವಾಗಿದ್ರು ದುಃಖವಾಗಿದ್ರು, ರೋಗದಲ್ಲೂ ಅನಾರೋಗ್ಯದಲ್ಲೂ ಅಲ್ವಾ? ಮದುವೆ ಆದವ್ರನ್ನ ಮರ್ತೇ ಬಿಟ್ಟಿದ್ದೀರಾ. ಓ ಲೆಟ್ಸ್ ಹ್ಯಾವ್ ಒನ್ ಪ್ರೋಗ್ರಾಮ್. ಆಲ್ ದ ಕಪಲ್ಸ್ ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಗೇನ್ ಕನ್ಫೆಸ್ ಅಲ್ವಾ? ಒಬ್ರಿಗೊಬ್ರು ಕಂಪ್ಲೇಂಟ್ ಮಾಡ್ಕೋಬೇಕು. ಅದು ತಿರುಗಿ ನಾವೇನ್ ಮಾಡಬೇಕು ಹೇಳ್ಬೇಕು. ಅಲ್ಲೇನ್ರಿ ಮರ್ತೋಗ್ಬಾರ್ದ್ರಿ. ಹಲೋ ಮರ್ತೋಗಿದ್ದೀರಾ ಅಷ್ಟು ಬೇಗ? ಇವಾಗ ತಾನು ಮದುವೆ ಆದ್ರೂ ಮರ್ತೋಗಿದ್ದೀರಾ? ಓಡಾ ಮದುವೆ ಆದ್ರೂ ಮರ್ತೋಗಿದ್ದೀರಾ? ಅಯ್ಯೋ ಜೊತೆ ಜೀವ ಮಾಡ್ತಾ ಇದ್ರೆ ಇನ್ನೇನು ಬಿಡು ಅಂತೀರಾ? 5,467 5,467 promises of God there in the Bible for His people. ಎಷ್ಟು ಅಲ್ವಾ ಪ್ರಿಯರೇ? ನೀವು ನೋಡುವುದಾದ್ರೆ ಅಷ್ಟು ಪ್ರಾಮಿಸಸ್ಗಳು ಯೇಸು ಕ್ರಿಸ್ತನಲ್ಲಿ ಆಮೇನ್ ಅಂತ ದೇವರು ಹೇಳ್ತಾನೆ. ಆವಾಗ ನನಗೆ ಎಲ್ಲಿ ನನಗೆ ಅವಾಗ ನಾನು ಆ ವಾಗ್ದಾನಗಳನ್ನ ಪ್ರತಿಯೊಂದು ವಾಗ್ದಾನಗಳನ್ನ ತಿಳಿದವಳಾಗಿ ಆ ಕಷ್ಟಗಳು ಬರ್ಬೇಕಾದ್ರೆ, ನೋವುಗಳು ಬರ್ಬೇಕಾದ್ರೆ, ಭಯ ಬರ್ಬೇಕಾದ್ರೆ ದೇವರನ್ನು ನೋಡಿ ನಾನು ಅರಿಕೆ ಮಾಡ್ಬೇಕು. ಎಚ್ಚರಿಕೆ ಅರಿಕೆ ಮಾಡೋ ಅಭ್ಯಾಸ ಇದೆ. You will confess the word of God. I mean promises to the Lord. ಅಲ್ವಾ? ದೊಡ್ಡ ದೇವ ಸೇವಕರು, ದೇವ ಜನರು ಅದೇ ಒಡಂಬಡಿಕೆ ಹೊಸ ಒಡಂಬಡಿಕೆ ನೋಡ್ತೇವೆ. ಅವ್ರು ಯೇಸಪ್ಪನ ದೇವರಿಗೆ ಹೇಳ್ತಾ ಇದ್ರು, ನೀನ್ ಹಿಂಗ್ ಹೇಳ್ದಿಲ್ಲ ದೇವ್ರೆ ಅಲ್ವಾ? ಆತರ ನಾವು ಅರಿಕೆ ಮಾಡುವವರಾಗಿರಬೇಕು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ, ತುಂಬಾ ಒಳ್ಳೆಯ ವಚನ. ಒಂದು ಕೀರ್ತನೆಗಳು 34:5. ಯಾರೋ ಓದಿ. ಸ್ಯಾಮ್ಸ್ 34:5. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಎಷ್ಟೋ ವಚನಗಳಿದೆ. ನಾವು ಅವರ ಮುಖಗಳನ್ನ ದೃಷ್ಟಿಸುವುದಾದ್ರೆ, ಆತನನ್ನೇ ದೃಷ್ಟಿಸುವುದಾದ್ರೆ ನಾವು ಮುಖಗಳು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅದಕ್ಕೆ ವಿಶ್ವಾಸಿಗಳು ಏನೋ ತೊಂದರೆ ಕಷ್ಟ ಬಂದ ತಕ್ಷಣ ಸಣ್ಣ ಮುಗ್ದೆ ಗೊತ್ತಾಗುತ್ತಲ್ವಾ? ಸೋತೋಗ್ಬಿಟ್ಟಿರ್ತೀವಿ. ಏನಾಯ್ತು ಸಿಷ್ಟ? ಸುಮ್ಮನೆ ಏನಾಯ್ತು ಅಂತ ಕೇಳ್ಬೇಕಷ್ಟೇ. ಅಲ್ಬಿಟ್ಟು ಚೆನ್ನಾಗಿ ದೇವರಲ್ಲಿ ಏನೋ ತಲೆಗಟ್ಟಕ್ಕೆ ಏಸಪ್ಪು ಚೆನ್ನಾಗಿ ಗೊತ್ತು ಬಿಡ್ಲಿ. ಉಪವಾಸ ಮಾಡಿದ್ರೆ ಏನ್ ಮಾಡ್ಬೇಕಂತೆ? ಎಣ್ಣೆ ಹಚ್ಕೊಂಡು ತಲೆ ಕಾಚ್ಕೊಂಡು ನೀಟಾಗಿ ಬರ್ಬೇಕು. ಅದ್ಬಿಟ್ಟು ಮುಖ ಇಟ್ಕೊಂಡು ಬರ್ಬೋದು. ಇವಾಗ ಬಿಡಿ ಪಾಪ ಫ್ಯಾನ್ ಇರಲಿಲ್ಲ, ಎಸಿ ಇಲ್ಲ, ಅದಕ್ಕೆ ಮುಖ ಗೊತ್ತಾಗಿದೆ, ಅದು ಬೇರೆ ಮಾಡ್ತು. ಆದ್ರೆ ದೇವರಲ್ಲಿ ಸಂತೋಷವಾಗಿರೋರ ಮುಖದಲ್ಲಿ ಏನ್ ಕಾಣಿಸ್ಬೇಕು? ಏನ್ ಕಾಣಿಸೋದು ಹೇಳಿ? ಸಂತೋಷ ಕಾಣಿಸ್ಬೇಕು. ಒಂದ್ಸಾರಿ ಒಂದ್ ರಾತ್ರಿ ಒಂದು ಅಪಾರ್ಟ್ಮೆಂಟ್ ಅಂತ ಜಾಗದಲ್ಲಿ ಬೆಂಕಿ ಹೊತ್ಕೊಂಡು ಒಂದ್ ಮನೆಯಲ್ಲಿ ಎಲ್ಲರೂ ಓಡೋದ್ರು. ಒಬ್ಬ ಹುಡುಗ ಮಾತ್ರ ಮೇಲೆ ಟೆರೆಸಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು. ಇವಾಗ ಆ ಹುಡುಗನ ರಕ್ಷಿಸ್ಬೇಕು. ಅವ್ನು ಟೆರೆಸ್ ಇಂದ ಕೆಳಗಡೆ ಅವ್ರ ಅಪ್ಪ ಇದ್ದಾನೆ, ಮೇಲ್ಗಡೆ ಹುಡುಗ ಇದ್ದಾನೆ. ಕೆಳಗಡೆಯಿಂದ ಅವ್ರ ಅಪ್ಪ ಕರೀತಾ ಇದ್ದಾನೆ, ಜಂಪ್ ಐ ವಿಲ್ ಕ್ಯಾಚ್ ಯು, ಜಂಪ್ ಮಾಡಿ ಇಟ್ಕೋತೀನಿ ನಿನ್ನ ಅಂತ. ಆ ಹುಡುಗ ಬರ್ತಾನೆ ಇಲ್ಲ. ಆ ಹುಡುಗನ್ ಭಯ ಆಗ್ತಾ ಇದೆ, ಅವ್ನು ಬರ್ತಾನೆ ಇಲ್ಲ. ಆದ್ರೆ ಅವ್ನು ಗೊತ್ತು ಜಂಪ್ ಮಾಡಿದ್ರೆ ನಾನು ರಕ್ಷಿಸಲ್ಪಟ್ಟಿರೋದು, ನಾನು ಬದುಕೊಂತೀನಿ ಅಂತ. ಆದ್ರೆ ಬರ್ತಾನೆ ಬಿಟ್ಟು ಕಡೆ ಜಂಪ್ ಮಾಡಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಅವರಪ್ಪ ಕೂಗ್ತಾ ಇದ್ದಾನೆ, ಜಂಪ್ ಮಾಡ ಇಟ್ಕೋತೀನಿ, ಜಂಪ್ ಮಾಡ ಇಟ್ಕೋತೀನಿ, ಜಂಪ್ ಮಾಡ ಇಟ್ಕೋತೀನಿ ಅಂತ. ಅವ್ನು ಬರ್ತಾನೆ ಇಲ್ಲ. ಅವ್ರ ಅಪ್ಪಂಗೆ ತುಂಬಾ ಬೇಜಾರಾಯ್ತು. ಜಂಪ್ ಮಾಡೋ, ಜೋರಾಗಿ ಜಂಪ್ ಮಾಡೋಣ, ಇಟ್ಕೋತೀನಿ ನಾನು. ಅವನು ಅಲ್ಲಿಂದ ಹೇಳ್ತಾನೆ, ಎಲ್ಲಿಂದ ನಂಗೆ ಕಾಣಿಸ್ತಾ ಇಲ್ಲ, ಹಿಂಗ್ ಜಂಪ್ ಮಾಡಿ ನಾನು ಅಂತ. ಇದೇನ್ ಕಸದೆ ಗೊತ್ತಾಗ್ತಿದೆ. ಆದ್ರೂ ಸಹ ಆ ಹುಡುಗ ಜಂಪ್ ಮಾಡ್ದ, ಅವರಪ್ಪ ಇಟ್ಕೊಂಡು. ನಮ್ಮ ಒಂದು ನಂಬಿಕೆಯೂ ಸಹ ಕಾಣದೆ ನಂಬುವವರು ನಾವು. ಹಲ್ಲೆಲೂಯಾ. ಏಸಪ್ಪ ನಮ್ಮನ್ನ ಇಟ್ಕೊಂಡ ಅಂತ ಗೊತ್ತಿದ್ದೇನೆ ಅನ್ನೋನೇ ಫ್ಲೋರ್ ಬೀಳಬಾರ್ದು. ಅಲ್ಲೇ ಹೇಳ್ತಿಲ್ಲ ಏಸಪ್ಪ ನನ್ನೊಂದಿಗೆ ದೇವರಿದ್ದಾನೆ, ಏಸಪ್ಪ ನನ್ನೊಂದಿಗೆ ಇದ್ದಾನೆ, ಎಲ್ಲಾ ಕಷ್ಟಗಳ ಮಧ್ಯೆ ಸಹ ನನ್ನೊಟ್ಟಿಗೆ ಇದು ಕಾರ್ಯ ಮಾಡ್ತಾನೆ ಅಂತ ನೋಡದೆ ನಂಬಿಕೆಯಿಂದ ಆತನೇ ದೃಷ್ಟಿಸುತ್ತಾ ಏನ್ ಮಾಡ್ಬೇಕು? ಮುಂದೆ ಹೋಗುವವರಾಗಿರ್ಬೇಕು. ಅದಕ್ಕೆ ನಾನು ಹೇಳಿದ್ದು ಸಂತೋಷವಾಗಿರ್ಬೇಕು. ಅದು ಅಲ್ಲ ನಮ್ಗೆ ದೇವ್ರು ನೋಡಿದ್ರೇನೆ, ದೇವ್ರನ್ನ ಕಾಣ್ತಾ ಇದ್ರೇನೆ ದೇವ್ರ ಪ್ರಾರ್ಥನೆ ಉತ್ತರ ಕೊಡ್ತಾನೆ ಅಂತ ಅಲ್ಲ. ಕಾಣದೇ ಇದ್ರೂ ಸಹ ಅದ್ರ ಉತ್ತರ ಕೊಡುವವನಾಗಿರ್ತಾನೆ.
ಯಾಕಂದ್ರೆ ಆತನ ಒಟ್ಟಿಗೆ ಇರುವ ಆತನಾಗಿದ್ದಾನೆ. ಮೊದಲನೇದಾಗಿ ನಾವು ನಂಬಿಕೆಯ ಜೀವಿತದಲ್ಲಿ ಅಥವಾ ನಂಬಿಕೆಯಲ್ಲಿ ಈ ಲೋಕದಲ್ಲಿ ನಡಿಬೇಕಂದ್ರೆ ಮೊದಲನೇದಾಗಿ ಏನ್ ಬೇಕಂತೆ? ನಂಬಿಕೆನೇ ರೀ. ಏನ್ ಬೇಕಂತೆ? ಸ್ವಲ್ಪ ಸಾಯ್ಬಿಡಿ ನನ್ನ ಮನೆಗೆ. ಪೇತ್ರ ಏನ್ ಮಾಡ್ದ ಅಂತ ಹೇಳ್ತೀನಿ ನಾನು. ಏನ್ ಮಾಡ್ದ? ಫೋಕಸ್ ಆನ್ ಜೀಸಸ್. ಎಲ್ಲಿ ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನೇ ದೃಷ್ಟಿಸಿ ನೋಡುತ್ತಾ ಹೋಗ್ಬೇಕು. ಇನ್ನೇನು ತುಂಬಾ ಕಷ್ಟ. ಜೋರ್ ಮಾಡ್ಕೊಂಡೆ ಪ್ಲೀಸ್. ಕೇಸಯ್ಯ ಸ್ವಲ್ಪ ಗಂಟಲು ನೋಡೋ ಪ್ಲೀಸ್. ಸ್ವಲ್ಪ ದೊಡ್ಡ ಮಾಡಿ. ಹಾ ಥ್ಯಾಂಕ್ಸ್ ನೀ. ಯಾಕಂದ್ರೆ ಒಂಥರ ಇತ್ತಲ್ಲ ಎಸಿ ಖಾಲಿ ಇಲ್ವಲ್ಲ, ಒಂಥರ ಇದೇ ಹೋಗ್ಬಿಡ್ತದೆ. ಅದಕ್ಕೆ ಯಾಕಂದ್ರೆ ನಮ್ಮ ಒಂದು ಪ್ರವೃತ್ತಿ ನಮಗೆ ಗೊತ್ತು ಅಲ್ವಾ, ಮನುಷ್ಯನ ಪ್ರವೃತ್ತಿ ನಮ್ಗೆ ಗೊತ್ತು. ಯು ನೋ ಯುವರ್ ಸಾಟ್ ರಾಂಗ್. ನಮ್ಮ ಒಂದು ನೇಚರ್ಗೂ ನಾವ್ ಏನಾಗಿದ್ದೀವಿ ನಮ್ಗೆ ಗೊತ್ತು. ಯಾರು ಹೇಳಿ ಹೇಳ್ಬೇಡ, ಅದಕ್ಕೋಸ್ಕರ ಪ್ರಾಫೆಸಿ ಬೇಕಾ ಅಲ್ವಾ. ಅದಕ್ಕೆ ನಾನು ಹೇಳ್ತಾ ಜೋರಾಗಿದ್ರೆ ನೀವು ಅಲರ್ಟ್ ಆಗಿರ್ತೀರ ಅಂತ. ಆಮೇಲೆ ನಾನು ಗಂಟ್ಲಿಗೆ ಇಟ್ಕೊಂಡು ಹೇಳಿ ಆಮೇಲೆ ದಯವಿಟ್ಟು ಪ್ಲೀಸ್ ಒಂದು ಸ್ವಲ್ಪ ಅದು ಒಳಗಡೆ ಓಕೆನಾ. ಮೊದಲ ಏನ್ ಮಾಡ್ಬೇಕಂತೆ? ಯಾರನ್ನ? ಯೇಸು ಕ್ರಿಸ್ತನ ದೃಷ್ಟಿ ನೋಡುತ್ತಾ ನಾವೇನ್ ಮಾಡ್ಬೇಕಾಗಿದೆ? ನಂಬಿಕೆಯಲ್ಲಿ ನಡೀಬೇಕು. ಹಾಗೆ ನಾವು ಈ ಲೋಕದಲ್ಲಿ ಆ ನಂಬಿಕೆಯ ಜೀವಿತದಲ್ಲಿ ಬಲಗೊಳ್ಳುವುದಾಗ್ತೇವೆ, ದೇವರಿಗಾಗಿ ಜೀವಿಸ್ತೇವೆ. ಎರಡನೇದ ಈ ವಚನ ಓದಿಕೊಳ್ಳಿ. ವಚನ 30ರಲ್ಲಿ 2ನೇ ಭಾಗ 14. ಅದಕ್ಕೆ ನಿಮ್ಮ ಸತ್ಯ ಕ್ಲೋಸ್ ಮಾಡಬಾರ್ದು ಅಂತ ಅದಕ್ಕೆ ಇದು 14:30 2ನೇ ಭಾಗ. ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಸ್ವಲ್ಪ ಯೋಚನೆ ಮಾಡಿ, ಅದು ಎಷ್ಟು ರೆಡಿಕ್ಯುಲಸ್ ಆಗಿದೆ ಅಂದ್ರೆ, ಎಷ್ಟು ಒಂದು ತಮಾಷೆ ಆಗಿದೆ ಅಂದ್ರೆ, ಪೇತ್ರ ಏನಾಗಿದ್ದ? ಫಿಶರ್ ಮ್ಯಾನ್. ಆದರೂ ಮುಳುಗಿದ ತಕ್ಷಣ ಏನ್ ಮಾಡ್ಬೇಕಾಗಿತ್ತು? ಅದನ್ನ ಸ್ಕಿಲ್ ಉಪಯೋಗಿಸ್ಬೇಕಾಗಿತ್ತು, ಸ್ಕಿಲ್ ಮಾಡ್ಬೇಕಾಗಿತ್ತು ಬೇಡ ಅಲ್ವಾ? ಏನ್ ಮಾಡ್ದ? ಸ್ವಾಮಿ ನನ್ನನ್ನು ಕಾಪಾಡು ಅಂತ. ಸೆಕೆಂಡ್ ಪಾಯಿಂಟ್, ಡಿಪೆಂಡ್ ಆನ್ ಜೀಸಸ್. ಯೇಸುವಿನ ಮೇಲೆ ಆತ್ಕೊಳ್ಬೇಕು. ಎಲ್ರೇಳಿ ಅದೇನು ಹೇಳಿ 31ನೇ ವಚನ ಹೇಳ್ತದೆ, ನಾನಾಗಿದ್ರೆ ಯಾಕೋ ನನ್ನ ಮಗನೇ ಆ ಕಡೆ ನೋಡ್ದೆ ಮುಳುಗು ನನ್ನ ಮಗನೇ ಅಂತಿದ್ದೆ. ನಾವೆಲ್ಲ ಮನುಷ್ಯರು. ಏಸಪ್ಪ ಎಷ್ಟು ಪ್ರೀತಿ ಉಳ್ಳವನು, ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾಕ್ಯ. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು. That's the love of Jesus. ನಾವೇನ್ ನೋಡ್ತೀವಿ? 4:3-5 ಈ ರೀತಿ ಹೇಳ್ತದೆ. ಕೆಲವೊಂದು ವಾಕ್ಯಗಳನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು, ನಮ್ಮ ಮನೆಗಳಲ್ಲಿ ಬರೆದಿಟ್ಕೋಬೇಕು, ನಮ್ಮ ಹೃದಯ ಮನಸ್ಸುಗಳಲ್ಲಿ ಬರೆದಿಟ್ಕೋಬೇಕು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ. It's not for one time, always. Always. ಯಾವಾಗಲೂ ಪ್ರಿಯರೇ, ಒಂದು ಸಾರಿ ಮಾತ್ರ ನಾನು ನನ್ನ ಸ್ವಬುದ್ಧಿ ಮೇಲೆ ಹಾತ್ಕೊಳ್ಳದೆ ದೇವ್ರ ಮೇಲೆ ಭರವಸೆ ಇಡೋದಲ್ಲ. ಯಾವಾಗ ನಾನು ಯೇಸುವಿನ ಮೇಲೆ ಭರವಸೆ ಇಡಬೇಕು, ಸ್ವಬುದ್ಧಿ ಮೇಲೆ ಭರವಸೆ ಇಡಬಾರ್ದು. ಯಾಕಂದ್ರೆ ಮರ್ತೋಗ್ಬಿಡ್ತೀವಿ ಪ್ರಿಯರೇ. ಕೆಲವೊಂದ್ಸಾರಿ ಯೇಸು ಕ್ರಿಸ್ತನ ಮೇಲೆ ನಾವು ಹಾತ್ಕೊಳ್ಳೋದನ್ನ ಮರ್ತೋಗ್ಬಿಡ್ತೀವಿ. ನಾವೇನ್ ಮಾಡ್ತೀವಿ? ಜನಗಳ ಮೇಲೆ ಹಾತ್ಕೊಳ್ತೇವೆ, ಅರ್ಥ ಆಗತ್ತಲ್ಲ, ದುಡ್ಡಿನ ಮೇಲೆ ಹಾತ್ಕೊಳ್ತೇವೆ, ಈ ಲೋಕದ ಮೇಲೆ ಹಾತ್ಕೊಳ್ತೇವೆ. ಇನ್ನು ಫಸ್ಟ್ ಏನ್ ಗೊತ್ತಾ ಸಿನಾರಿಯೋ ಅಥವಾ ಒಂದು ಸಿಚುವೇಶನ್, ನಮ್ಮ ವೈರಿಯಾದಂತ ಸೈತಾನ್ ಮೇಲೆ ಹಾತ್ಕೊಳ್ಬಿಡ್ತೀವಿ. ಕರೆಕ್ಟಾ? 4 ವರ್ಷ ಆಗಿತ್ತು ಆತ ಏಸಪ್ಪನಲ್ಲಿ ಬಂದು. ಎಷ್ಟು ವರ್ಷ ಆಗಿತ್ತು? 4 ವರ್ಷ ಆಗಿತ್ತು. ಅವ್ರ ಮಗಳಿಗೆ ಹುಷಾರಿಲ್ಲ. ವೈರಿ ಅಂತ ವೈರಿ ಬಂದ್ಬಿಟ್ಟು 4 ವರ್ಷ ಬಿಲಿವರು. ಅವ್ರ ಚಿಕ್ಕ ಮಗಳಿಗೆ ಹುಷಾರಿಲ್ಲ. ಒಬ್ಬ ವಿಶ್ವಾಸಿ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಆತ ಪ್ರಾರ್ಥನೆ ಮಾಡ್ಬೇಕು ಅಲ್ವಾ? ವಿಶ್ವಾಸಿಗೆ ಹೇಳಿ ಪ್ರಾರ್ಥನೆ ಮಾಡ್ಬೇಕು, ಅದ ಸಹಕಾರಕ್ಕೆ ಹೇಳಿ ಪ್ರಾರ್ಥನೆ ಮಾಡ್ಬೇಕು. ಅದೆಲ್ಲ ಬಿಟ್ಟು ಅವ್ರು ಎಲ್ಲೋದ ದರ್ಗಾಗೋದ. ಯಾಕೋತ್ರ ನಾವು ಅನೇಕ ಸಾರಿ ಏಸಪ್ಪನ ಶಕ್ತಿಯನ್ನ, ಏಸಪ್ಪನ ಒಂದು ಬಲವನ್ನ ಆಶ್ರಯಿಸಿಕೊಂಡೆ. ಯಾವ್ದು ಆಶ್ರಯಿಸ್ಕೊತೀವಂತೆ? ಸೈತಾನನ ಮೇಲೆ ಆಶ್ರಯಿಸ್ಕೊತೀವಿ. ಕೀರ್ತನೆ 146:3 ಮತ್ತು 4 ಈ ರೀತಿಯಾಗಿ ಹೇಳ್ತದೆ. Psalms 146:3 and 4.
ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವು. ನಾವಾದ್ರೂ ಈ ತರ ಇರುವಂತ ಮನುಷ್ಯರನ್ನೇ ನೆಚ್ಕೊಳ್ಳೋದು ಅಲ್ವಾ? ಎಷ್ಟು ಭರವಸೆ ನಿಲ್ತೀವಂದ್ರೆ ಏನೋ ನಾವು ಮಾಡೇ ಮಾಡ್ತಾರಂತೆ ಅನ್ಕೊಂಡು ಅವ್ರ ಕೈ ಕೊಟ್ಟೇ ಕೊಟ್ಬಿಡ್ತಾರೆ ನೋಡಿ, ಆವಾಗ ಹೆಸಪ್ರದ ಹೋಗ್ತೀವಿ ನಾವು ಅಲ್ವಾ? ಮನುಷ್ಯನ ಬುದ್ಧಿನೇ ನೋಡಿ. ಅಲ್ಲಿ ಪೇತ್ರನಿಗೆ ಈಜು ಬರುತ್ತೆ, ಆದ್ರೂ ಸಹ ಆತನ ಬೇರೆ ಯಾವ ಒಂದು ಯೋಚನೆ ಮಾಡಿದಿಲ್ಲ. ನಾನು ಈಜುಗಾರ, ನಾನು ಇವನು ಫಿಶರ್ ಮ್ಯಾನ್ ಈಜ್ಕೊಳ್ತೀನಿ ಅನ್ಕೊಳ್ಳಿಲ್ಲ. ಬೇರೆ ಯಾವ ಶಿಷ್ಯರನ್ನು ಕರೀಲಿಲ್ಲ. ಏಸಪ್ಪ ನನ್ ಕಾಪಾಡು ಅಂತ ಕೂಗ್ದ. ಹಾಲೆಲೂಯಾ. ಹಂಗೆ ಕ್ರಿಯೆ ನಾವು ಓಕೆನಾ? ಯೆರೆಮೀಯ 17:5 ಹೇಳ್ತಾರೆ, ಜೆರೆಮೀಯ 17 ಯಾರೋ ಓದಿ. ಯೆರೆಮೀಯ 17:5. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ಕರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಸ್ಟ್ರಾಂಗ್ ವರ್ಡ್ಸ್ ಅಲ್ವಾ? ಸ್ಟ್ರಾಂಗ್ ವರ್ಡ್. ಶಾಪಗ್ರಸ್ತನು ಇಸ್ ಕರ್ಸ್ಡ್. ನಾವು ಅನೇಕ ಸಾರಿ ವಿಶ್ವಾಸಿಗಳು ನಮ್ಗೆ ಶಾಪ ಇಲ್ಲ, ನಾವು ಆಶೀರ್ವಾದ ಹೊಂದಿದ್ದೇವೆ, ದೇವರು ಆಶೀರ್ವದಿಸ್ತಾನೆ ಅಂತ ಅನ್ಕೋತೀವಿ. ಅದು ನಮ್ಮ ಜೀವಿತ ನಾವು ಮಾಡುವಂತ ಈ ಕಾರ್ಯಗಳಿಂದ ಏನೋ ಅನ್ಕೋತೀವಿ ಅಂತ ಶಾಪ ಕೊಡ್ತೇವೆ, ಶಾಪಗ್ರಸ್ತರಾಗ್ತೇವೆ. ಮನುಷ್ಯನ ನೆಚ್ಚಬೇಡಿರಿ, ಯಾಕಂದ್ರೆ ಆತನ ಇದು ಬಲ ಎಷ್ಟು? ಪ್ರತಿಯೊಬ್ಬ ವಿಶ್ವಾಸಿಯು ಸಹ ಈ ಒಂದು ವಚನವನ್ನ ಅನುಭವಿಸಬೇಕು. ಎಕ್ಸ್ಪೀರಿಯನ್ಸ್ ದಿಸ್ ವರ್ಡ್ಸ್ ಇನ್ ಅವರ್ ಲೈಫ್. ನಮ್ಮ ಜೀವಿತಗಳಲ್ಲಿ ಈ ಒಂದು ವಚನಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅನುಭವಿಸಿ ನಾವು ತಿಳಿದುಕೊಳ್ಳಬೇಕು. ಯಾವ ವಚನ ಅಂತೆ? ಕೀರ್ತನೆ 50:15 ಹೇಳಿ ಎತ್ಕೊಳ್ಳಿ. Let's read together as a church. Psalms 50:15. 50ನೇ ಅಧ್ಯಾಯದಲ್ಲಿ 50ನೇ ಕೀರ್ತನೆಯಲ್ಲಿ 15ನೇ ವಚನ. Everyone, let's read together as a church. Psalms 50:15. ತಗೊಂಡ್ರಾ? ಕಷ್ಟ ಕಾಲದಲ್ಲಿ ಆತ ನಮ್ಮನ್ನ ಬಿಡಿಸುವ ಆತನು ಯಾಕಾಗಿದ್ದ ಅಂದ್ರೆ ಆತನ ಕೊಂಡಾಡಬೇಕಂತ ಅಲ್ವಾ? ಚೆನ್ನಾಗಿ ತಿಳ್ಕೊಂಬಿಡಿ. ನಾವು ನಮ್ಮ ಕಷ್ಟವನ್ನ ಯಾರ ಹತ್ರ ಹೇಳ್ಕೊಂಡ್ರು ಕೂಡ ಪರಿಹಾರ ಸಿಗಲ್ಲ. ನಾನು ಏಸಪ್ಪ ಹತ್ರ ಹೇಳ್ಕೊಂಡು ನೋಡಿ, ಬ್ಯೂಟಿಫುಲ್ ಆಗಿ ಸೋ ಗ್ರೇಟ್ ಅಂತ ಮೈತಿರಕ್ಕೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಗೊತ್ತಾ? ನೀವು ರಾತ್ರಿ ಪ್ರಾರ್ಥನೆ ಮಾಡೋದನ್ನ ಬೆಳಿಗ್ಗೆ ಉತ್ತರವನ್ನು ನೋಡ್ಬೋದು, ಬೆಳಿಗ್ಗೆ ಪ್ರಾರ್ಥನೆ ಮಾಡೋದನ್ನ ಸಾಯಂಕಾಲ ಉತ್ತರ ನೋಡ್ಬೋದು, ಸಾಯಂಕಾಲ ಪ್ರಾರ್ಥನೆ ಮಾಡೋದನ್ನ ರಾತ್ರಿ ಮಿಡ್ನೈಟ್ ಅಲ್ಲಿ ನೀವು ಅದಕ್ಕೆ ಉತ್ತರ ತಗೊಂಡಿರ್ಬೋದು. ಯಾರು ಅದು ಅನ್ವಯಿಸಿದ್ದೀರಿ? ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಅಲ್ವಾ? ಎಷ್ಟು ನಾವು ದುಃಖದಿಂದ ಮಾಡಿದ್ರೆ ನಾವೇ ಅನ್ಕೋಣ. ನನಗೆ ಆಶ್ಚರ್ಯ ಇನ್ಫ್ಯಾಕ್ಟ್ ನೋಡ್ಬೋದು, ಬ್ಯಾಂಕಾಗ ನನಗೆ ಅದು ಅನುಭವ ಆಯಿತು. ಯಾಕಂದ್ರೆ ನಾನು ತುಂಬಾ ಊಟ ನನಗಾಗಲ್ಲ, ಊಟ ಮಾತ್ರ ಬೇಡ ಸಾಂಬಾರ್. ಇದು ನಮ್ಮ ಚೈನೀಸ್ ಆಗಿದೆ ಅಂತೀನಿ. ಇನ್ನೊಂದೇ ಗೊತ್ತಾ? ಕುಳಿಗಿದ್ದು ನಾನ್ ಬೇರೆ ಇಷ್ಟು ಸಿಕ್ಕಿದ್ದೀನ. ಅಪ್ಪ ಅದು ಎಷ್ಟು ಇನ್ನೂ ನಾವು ಕಲಿಬೇಕು. ಅದಕ್ಕೆ ಯಾವಾಗ ವಿಷಯದಾಗ ಅದೇ ನಾನು ಯೋಚನೆ ಮಾಡೋದು, ಅದೇ ನಾನು ಯಾವಾಗ ನೋಡ್ತಾ ಇರ್ತೀನಿ, ಗಮನಿಸ್ತಾ ಇರ್ತೀನಿ. We have to learn the things from the people of the world around when we go there ಅಲ್ಲ. ಎಷ್ಟು ಅಂಬಲ ಆಗಿದ್ದಾರೆ ಗೊತ್ತರ ಅವರು, ಎಷ್ಟು ಇದಾಗಿರ್ತಾರೆ ಅಂದ್ರೆ ಹೋಗದಾಗ ಬಂದಾಗಲ್ಲ ಇನ್ನಂತಾನೆ ಪಾಪ ಅವ್ರು. ಅದೇನೋ ಹೇಳ್ತಾ ಇದ್ದೀನಿ, ನನಗೆ ಬರಲಿಲ್ಲ. ಆಮೇಲೆ 2 ಸಾವಿರ ನನಗೆ ಅರ್ಥ ಆಯ್ತು. ಗುಡ್ ಮಾರ್ನಿಂಗ್ ಹೇಳ್ತಾವ ಅವರು. ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು. ಅಲ್ಲಿ ಪ್ರಿಯರೇ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿರೋದು. ಯಾಕಂದ್ರೆ ನನಗೆ ಊಟ ಆಗೋದಿಲ್ಲ, ನಾನ್ ವೆಜ್ ತಿನ್ನೋದಿಲ್ಲಲ್ಲ. ಅದ್ರಲ್ಲಿ ಬರೀ ಸ್ನೇಕು, ಕ್ರಾಬು, ಆಮೇಲೆ ಜಿಲ್ಲೆ. ನಾನು ಸ್ವಲ್ಪ ಸ್ವಾಮಿ ಅವ್ರು ಏನು ಹಾಕೋಗ್ತಾವ ನನಗೆ ತುಂಬ ಪ್ರಾರ್ಥನೆ ಮಾಡಿದ್ವಿ. ನಾನು ನೋಡಿದ್ರೆ ಏಸಪ್ಪ ಎಷ್ಟು ಚೆನ್ನಾಗಿ ನಡ್ಕೊಟ್ಟು ಗೊತ್ತಾ? 1 bowl of vegetables, 1 bowl of rice. ಅದ್ರೂ ನನಗೆ ತೃಪ್ತಿ ಆಗಿಲ್ಲ. ಪ್ರೇ ಮಾಡ್ತಾ ಇದ್ದೆ, ಸ್ವಲ್ಪ ಏನ್ ತಂದೆ ನಾವು ಮುಂದೆ ಫುಡ್ ಒಂದು ಕೊಡ್ಬೇಕಲ್ಲ ಅಂತ. ಒಂದ್ಸಲ ಬರಕ್ ಮುಂಚೆ ಒಂದ್ಸಲ ನನಗೆ ನಾರ್ತ್ ಇಂಡಿಯಾ ಫುಡ್ ಸಿಕ್ತು. ಚಪಾತಿ, ಒಂದು 6 ಚಪಾತಿ ಹೊಟ್ಟೆ ನಾನು. ತುಂಬಾ ಸಂತೋಷ ಅಂತ ಹೇಳ್ರಿ. ಇಂಡಿಯನ್ಸ್ ತುಂಬಾ ಕಷ್ಟ ಅಲ್ಲ, ನನಗೆ ಕಷ್ಟ. ನಿಮ್ಮ ಸ್ನೇಹಿತರು ನಿಮ್ಗೆ ಪರವಾಗಿಲ್ಲ, ನಿಮ್ಗೆ ಇದು ಪರವಾಗಿಲ್ಲ ಅಂತ ಅದು ನನಗಾಗಲ್ಲ.
ನಾನು ಮೆಚ್ಚಿಲ್ಲ, ನನಗಾಗ ನಾವು ಮೆಚ್ಚಿದಕ್ಕೆ ಅದರಲ್ಲಿ ದೇವರು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ, ನನಗೆ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಕೇಳಿದ್ದೆ. ಚೆನ್ನಾಗಿ ಹೇಳ್ತೀನಲ್ಲ, ಚಿಕ್ಕ ಪ್ರಾರ್ಥನೆ ಅದು ಅಲ್ವಾ, ನಮ್ಮ ಹೊಟ್ಟೆಗಿರೋ ಪ್ರಾರ್ಥನೆ ಮಾಡ್ತಾ ಇದ್ದೆ, ಹೊರತಾಗಿ ಆತ್ಮಿಕವಾಗಿ ಮಾಡಿಲ್ಲ ನಾನು ಪ್ರೇರಣ. ಇಟ್ಸ್ ಓನ್ಲಿ ಫಿಸಿಕಲ್ ನೀಡ್ ಆಫ್ ಮೈಂಡ್ ದಟ್ ಟು ಗಾಡ್ ಹ್ಯಾಸ್ ಆನ್ಸರ್ಡ್ ದಟ್. ಅಲ್ಲೇ ನಾನು ಏಸಪ್ಪನಿದ್ದು. ಅದಕ್ಕೆ ನಾ ಹೇಳು, ಏಸಪ್ಪನ ಮೇಲೆ ನಾವು ಆತ್ಕೊಳ್ಳುವುದಾದ್ರೆ, ಕಷ್ಟಕಾಲ ಮೊರೆ ಇರಬೇಕಾದ್ರೆ ದೇವರು ನಮ್ಮನ್ನ ಬಿಡಿಸುವಾತನಾಗಿದ್ದಾನೆ. ಡೋಂಟ್ ಫರ್ಗೆಟ್ ದಟ್ ಗಾಡ್ ಈಸ್ ಏಬಲ್ ಅಂಡ್ ಫೇತ್ಫುಲ್ ಟು ಆನ್ಸರ್ ಅವರ್ ಪ್ರೇಯರ್ಸ್. ನಮ್ಮ ಪ್ರಾರ್ಥನೆಯ ಕೇಳಿಕೆ ಆತನು ಶಕ್ತನಾಗಿದ್ದಾನೆ, ಆತ ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ಅನೇಕ ವೇಳೆ ನಾವೇನ್ ಮಾಡ್ತೀವಿ ಗೊತ್ತಾ, ಕೇಳ್ತಾನೋ ಇಲ್ವೋ ಗೊತ್ತು ಅನ್ಕೊಳ್ಳೇಬೇಡಿ ಪ್ರಿಯರೇ. ನಾವೇನೇ ಆಗಿತ್ತು, ಹೂ ಯು ಆರ್, ಹೂ ಐ ಆಮ್, ನಂಗೆ ಸ್ವೀಕಾರ ಮಾಡಿದ ನಾನೇ ಸಪ ಒಬ್ಬನೇ. ಬದಲಾವಣೆ ಆಗಿ ಬಾದ ನಾನೇ ಸಪ ಯಾವತ್ತೂ ಕರೆಯಲ್ಲ ಪ್ರಿಯರೇ. ನಮ್ಮನ್ನ ಬದಲಾಯಿಸೋದಕ್ಕಾಗಿ ನಮ್ಮಲ್ಲಿ ಬಂದಾನೆ ಆತ. ಅದನ್ನ ಬದಲಾಯಿಸಬೇಕಾದ್ರೆ ನಮ್ಮನ್ನ ಬದಲಾಯಿಸ್ಕೊಂಡ್ರೆ that's a different matter, ಓಕೆನಾ? ಆದ್ರೆ ನಮ್ಮನ್ನ ನಾವು ಒಪ್ಪಿಸಿಕೊಳ್ಳುವುದಾದ್ರೆ, ನಾ ಇದ್ದಂಗೆ ನಾವು ಒಪ್ಪಿಸಿಕೊಳ್ಳುವುದಾದ್ರೆ ದೇವರು ಶಕ್ತನಾಗಿದ್ದಾನೆ. he is willing to deliver us from all our small and big problems. ಮೊದಲನೇದು ನಂಬಿಕೆ ನಡಿಬೇಕಂದ್ರೆ ಏನ್ ಬೇಕು? ಫೋಕಸ್ ಆನ್ ಜೀಸಸ್. ಎರಡನೇದು ಡಿಪೆಂಡ್ ಆನ್ ಜೀಸಸ್. ಮೂರನೇ ವಚನ 28 ನೋಡೋಣ, 14:28 ಮತ್ತಾಯ. ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನೋದು ಆತನು. ಸಾಕು. ಅಲ್ಲಿ ನೋಡಿ, ನಾನು ಹೇಳಿದೆ ಅವರೇ ಪೇತ್ರ ನಂಬಿಕೆಯಿಂದ ನೀರಿನ ನಡೆದ ಅಂತ ಹೇಳ್ದೆ ಅಲ್ವಾ? ಗೊತ್ತಾಗಿದ್ದೇನ್ರಿ? ನಿನ್ ಮೇಲೆ ನಡೆದ ನಂಬಿಕೆಯಿಂದ ನಾನು ಹೇಳಿದೆ. ಆದ್ರೂ ಪೇತ್ರ ಒಂದು ಪ್ರಶ್ನೆ ಕೇಳ್ದ. ಆ ಪ್ರಶ್ನೆ ಏನ್ ತೋರಿಸುತ್ತೆ ಗೊತ್ತಾ? ಏನ್ ತೋರಿಸುತ್ತೆ ಹೇಳಿ? ಅದಕ್ಕೆ ಸ್ವಾಮಿ ನೀನೇ ಆದ್ರೆ ಅಂದ್ರೆ ಅರ್ಥ ಏನ್ರಿ? ಅಪನಂಬಿಕೆನ ಡೌಟ್ ಅಲ್ವಾ? ಮೂರನೇದಾಗಿ ಯು ಶುಡ್ ನಾಟ್ ಹ್ಯಾವ್ ಡೌಟ್. ಮೂರನೇದಾಗಿ ನಮ್ಮಲ್ಲಿ ಅಪನಂಬಿಕೆ ಇರಬಾರ್ದು, ಆ ಸಂದೇಹ ಇರಬಾರ್ದು. ನಾವು ಏಸಪ್ರಲ್ಲಿ ಈ ಲೋಕದಲ್ಲಿ ನಂಬಿಕೆಯ ಜೀವಿತ ಜೀವಿಸ್ಬೇಕಂದ್ರೆ ನಮ್ಮಲ್ಲಿ ಸಂದೇಹ ಇರಬಾರ್ದು. ಯಾಕಂದ್ರೆ ನಾ ಹೇಳ್ತಾ ಇದ್ದೀನಂದ್ರೆ, ಯೇಸು ಕ್ರಿಸ್ತನೇ ಅದಕ್ಕೆ ಹೇಳ್ತಾನೆ. ವಚನ 31 ನೋಡಿ. ಯೇಸು ಕ್ರಿಸ್ತನೇ ಹೇಳ್ತಾನೆ ಪೇತ್ರನಿಗೆ, ವಚನ 31 ಓದಿದ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ಅರ್ಥ ಆಯ್ತಾ? ಅಲ್ಲಿ ಏಸಪ್ಪನೇ ಹೇಳ್ತಾನೆ, ನಂಬಿಕೆ ಇದ್ರೂ ಸಹ ಕಾರ್ನರ್ ಆಫ್ ಹಿಸ್ ಹಾರ್ಟ್ ಹಿ ಹ್ಯಾಡ್ ಎ ಡೌಟ್. ನಮಗಾಗಿದ್ದಾನೆ ನಂಬಿಕೆ ಇರ್ತೀವಿ ನಾವು, ಕೊಡ್ತಾನೆ ಮಾಡೇ ಮಾಡ್ತಾನೆ, ಏಸಪ್ಪ ಈ ತರ ನಡ್ತಾನೆ, ಹಂಗ್ ಮಾಡ್ತಾನೆ ಅಂತ. ಆದ್ರೂ ಸಹ ನೋಡಿ ಪ್ರಿಯರೇ, ಸುಳ್ಳು ಹೇಳ್ಬಾರ್ದು. ಒಂದು ಡೌಟ್ ಇರ್ತಾ ಇಲ್ವಾ? ಅಯ್ಯೋ ಮಾಡ್ತಾರೋ ನಾನು ಹೇಳಕ್ ದೇವ್ರು ಕೇಳ್ತಾನೋ. ಯಾಕೋತ್ರ ಅಂದ್ರೆ ನಾವು ಬಿದ್ದೋಗಿರುವಂತ ಸ್ಥಿತಿ ಇದ್ದೀವಲ್ಲ, ಫಾಲನ್ ನೇಚರ್. ಅಲ್ಲಿ ಒಬ್ಬ ಇಲ್ಲ ನಮ್ಮ ಪಕ್ಕದಲ್ಲೇ. ದುಶ್ಮನ್ ಕಿಧರ್ ಹೈ? ಓ ದುಶ್ಮನ್ ಕೌನ್ ಹೈ? ಅಯ್ಯೋ ನಿಮ್ಮ ಗಂಡ ಇಂತಿ ಮಕ್ಕಳಲ್ಲ ಯಾರೀ? ಸೈತಾನ. ಯಾಕೆ ಭಯ ಬರ್ತೀರಾ? ಸೈತಾನ ಕಾಲ್ ಕೆಳಗೆ ಸ್ವಲ್ಪ ತುಳಿದಾನೆ. ಅಲ್ಲೇಲೂಯಾ. ಡೌಟ್ ಇಸ್ ಅ ವೆಪನ್ ಯೂಸ್ ಬೈ ಅವರ್ ಎನಿಮೀಸ್. ಆತನು ಆ ಒಂದು ಡೌಟ್ ಅನ್ನು ಉಪಯೋಗಿಸೋದಕ್ಕೆ ಯಾವ್ದನ್ನ ಉಪಯೋಗಿಸಲ್ಲ. ಇಟ್ಸ್ ಎ ವೆಪನ್ ಇನ್ ಹಿಸ್ ಹ್ಯಾಂಡ್ಸ್. ನಮ್ಗೆ ಆತನು ಡೌಟೇ ಕೊಡೋದು. ಅದಕ್ಕೆ ನಾನು ಮೊದಲಿಂದ ನೀವು ನೋಡುವುದಾದ್ರೆ, ಓಕೆನಾ, ಆ ಡೌಟ್ ಕೊಟ್ಟು ಆತನು ಏನ್ ಮಾಡ್ತಾನೆ ಅಂದ್ರೆ, ಆ ಸಂದೇಹ ಬರಂಗೆ ಮಾಡಿ ನಮ್ಮನ್ನ ಮತ್ತೆ ದೇವರನ್ನ ಬೇರೆ ಮಾಡ್ತಾನೆ. ಯು ವಿಲ್ ಬ್ರಿಂಗ್ ಅ ಗ್ಯಾಪ್ ಬಿಟ್ವೀನ್ ಮೀ ಅಂಡ್ ದ ಲಾರ್ಡ್. ನನಗೂ ದೇವರಿಗೂ ಒಂದು ಗ್ಯಾಪ್ ತಗೊಂಡ್ಬಂದ್ಬಿಡ್ತಾರೆ. ಗ್ಯಾಪ್ ತಗೊಂಡ್ಬಂದಾಗ ನಮ್ಮಲ್ಲಿ ಏನ್ ಬರುತ್ತೆ, ಆ ಸಂದೇಹ ಬಂದ್ಬಿಟ್ರೆ ನಾವೇನ್ ಮಾಡ, ದೇವ್ರ ಮೇಲೆ ಏಸಪ್ಪನ ಫೋಕಸ್ ಮಾಡ, ಏಸಪ್ಪ ಮೇಲೆ ಹತ್ಕೊಳ್ಳೋದಿಲ್ಲ. ನಾವು ನಂಬಿಕೆಯಿಂದ ಏಸಪ್ಪನ ಕೇಳೋದು. ಅದಕ್ಕೋಸ್ಕರವಾಗಿ ಅದು ನಾವು ಆದಿಕಾಂಡ 3:1 ನೋಡ್ಬಿಡ್ತೀವಿ. ನಮ್ಮ ಮೂಲ ತಾಯಿಯಾದಂತ ಗ್ರೇಟ್ ಹವ್ವ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಅದು ಆದಾಮ ಬಳಿಗೆ ಹೋಗ್ಲಿಲ್ಲ, ಓಕೆನಾ? ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. ಅಲ್ಲಿ ಕೊಡಿ, ನೀನಾದರೆ ಅಂದಪ್ಪ ಪೇತ್ರ. ಇಲ್ಲಿ ನಿಜವೋ ಅಂತ ಕೇಳ್ದ. ಎಷ್ಟು ನೋಡಿ, ಎಷ್ಟು ಇವರು ತುಂಬಾ ಇದು ಇರೋದೇ ಇಲ್ಲ. ಲೈನ್ ತುಂಬಾ ಡೌಟ್ ತಗೊಂಡ್ಬಾರ, ತುಂಬಾ ನೀವು ಅರ್ಥ ಮಾಡ್ಕೋಕಾಗ ನಮ್ಗೆ ತಿನ್ನೋದೇ ಇಲ್ಲ. ಅದೇ ನೋಡಿ, ನೀವು ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದು ದೇವರು ಹೇಳಿದ. ನಾನು ಆ ಕ್ವಶನ್ ಹಾಕುದ್ರ ಮೂಲಕವಾಗಿ ಸೈತಾನ ಅವ್ವನ ಒಂದು ಹೃದಯದಲ್ಲಿ, ಮನಸ್ಸಿನಲ್ಲಿ ಏನ್ ಮಾಡ್ತಾ ಡೌಟ್ ಹಾಕ್ತಾರೆ.
ದ ಸೀಡ್ ಆಫ್ ಡೌಟ್, ಆ ಒಂದು ಸಂದೇಹದ ಬೀಜವನ್ನು ಬಿತ್ತುಬಿಟ್ಟ. ಅದೇ ಟ್ರಿಕ್ಸ್ನೇ ಇವತ್ತು ಸಹ ಸೈತಾನ ಉಪಯೋಗಿಸ್ತಾ ಇರೋದು. ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಫೈ ಮಾಡಿದಾನ ಅಷ್ಟೇ. ಯಾಕಂದ್ರೆ ಟೆಕ್ನಾಲಜಿ ಬಂದಿಲ್ಲ ನಮ್ಗೆ, ಅದಕ್ಕೆ ಟೆಕ್ನಾಲಜಿ ಮಾಡಿ ಅದು ಬಿಟ್ಟು ಅದೇನೆ. ನಾವು ನೀವು ನೋಡಿ ಪ್ರಿಯರೇ, ನಾವು ದೇವ್ರ ಸೈನ್ಯಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಡೌಟ್ ಹಾಕೋದು ಹೆಂಗ್ ಗೊತ್ತಾ? ಓ ನಿನ್ ಪಾಪ ಕೇಳ್ಬಿಡ್ತಾರೆ ಇವರು, ನೀನ್ ಪಾಪಿ, ನಿನ್ ಪಾಪ ಶ್ರಮಿಸಲ್ಪಟ್ಟಿದ್ಯಾ? ಅದಕ್ಕೆ ಒಂದ್ಸಾರಿ ಒಂದು ಚೆನ್ನಾಗಿ ಹೇಳಂತೆ ಒಬ್ಬ ಸಹೋದರಿ ಪಾಲಿನಲ್ಲಿ ಒಂದು ಒಳ್ಳೆ ಓದ್ದೆ ನಾನು. ಆ ಸಹೋದರಿ ಹತ್ರ ಬಂದು ಅದಕ್ಕೆ ಹೇಳಿದ್ರಂತೆ, ನಿನಗೆ ಗೊತ್ತಾ ನಿನ್ ಪಾಪ ಕ್ಷಮಾಪಣೆ ಆಗಿದೆ ಅಂತ? ಗೊತ್ತು ನಂಗೆ, ನನ್ನ ಪಾಪ ಕ್ಷಮಾಪಣೆ ನನಗೆ ಭರವಸೆ ಇದೆ, ಮೈ ಸಿನ್ಸ್ ಆಫ್ ಫರ್ಗಿವನ್. ಅವಾಗ ಸೈತಾನ ಬಂದು ನೀನು ಹೇಳ್ತಾನೆ, ನೀನು ಪಾಪಿ, ನೀನು ಪಾಪ ಮಾಡ್ತೀಯ ಅಂತ. ಅವಾಗ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಅವಾಗ ಆ ಸಿಸ್ಟರ್ ವಯಸ್ಸಾದವರು, ನಾನು ಗೋ ಟು ವೆಸ್ಟ್ ಅಂತೀನಿ. ಗೊತ್ತಾ ನಿಮ್ಗೆ ಆ ವಚನ ಇದೆ, ನಾವು ಪಾಪವನ್ನ ದೇವರು ಉತ್ತರಕ್ಕೂ ಪೂರ್ವಕ್ಕೂ ದಕ್ಷಿಣಕ್ಕೂ ಎಷ್ಟು ಹತ್ರ ಇದೆ ಅಷ್ಟು ಅಂತ ಹಾಕ್ಬಿಟ್ಟಿದ್ದಾನೆ. ತಿರುಗಿ ನಾವು ಉತ್ತರಕ್ಕೆ ಕಳಿಸ್ತೀನಿ, ತಿರುಗಿ ಪಕ್ಷಕ್ಕೆ ಕಳಿಸ್ತೀನಿ ಅವನ ಸೈತಾನ ನಾನು. ಹಂಗೆ ನಮಗೆ ಆ ನಂಬಿಕೆ ಇರಬೇಕು. ನಾವು ಕ್ಷಮಿಸಲ್ಪಟ್ಟಿದ್ದೇವೆ, ಅವರ್ ಸಿನ್ಸ್ ಆರ್ ಫರ್ಗಿವನ್. ನಾನು ಬೋಲ್ಡ್ ಆಗಿ ಏಸಪ್ಪ ಸನ್ನಿಧಾನಕ್ಕೆ ಹೋಗ್ಬೋದು, ಪ್ರಾರ್ಥನೆ ಮಾಡದೆ ಕೇಳ್ತಾನೆ ಎಂಬ ಒಂದು ನಂಬಿಕೆ ಭರವಸೆ ನಮ್ಗೆ ಇರಬೇಕು. ಯಾವಾಗ ಇರ್ತದೆ? ನಮಗೆ ಆ ಒಂದು ಸಂದೇಹ ಇಲ್ಲ ಅಂದ್ರೆ. ಏನೆಲ್ಲ ಡೌಟ್ಗಳು ಆಗಕ್ಕೆ ಸೈತಾನ ಪ್ರಯತ್ನ ಪಟ್ಟರು ಸಹ ನಮಗೆ ಚೆನ್ನಾಗಿ ನಂಬಿಕೆ ಇರಬೇಕು, ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾನೆ ಎಂದು. ಅದಕ್ಕಾಗಿ ಯಾಕೋಬ 1:6-7 ಸಹ ಈ ರೀತಿ ಹೇಳ್ತಿ. ಯಾರೋ ಓದಿ ಜೇಮ್ಸ್ ಚಾಪ್ಟರ್ 1 verses 6 and 7. ಯಾಕೋಬ 1:6 ಮತ್ತು 7. ಸ್ವಲ್ಪವೂ ಸಂದೇಹ ಪಡಬೇಡ, ನಂಬಿಕೆಯನ್ನು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೆ ಇರಲಿ. ಎಷ್ಟು ಒಳ್ಳೆ ವಾಕ್ಯ ಅಲ್ವಾ? ನಮ್ಮಲ್ಲಿ ಆತನು ಆ ಒಂದು ಸಂದೇಹ ಹಾಕೋದೇ ದೇವರಿಂದ ನಾವು ಆಶೀರ್ವಾದ ಹೊಂದಿಕೊಳ್ಬಾರ್ದು ಅಂತ. ಅದಕ್ಕೆ ನಾವು 2 ಮನಸ್ಸು ಉಳ್ಳವರಾಗಿರ್ಬಾರ್ದು, ಆ ಕಡೆನೂ ಈ ಕಡೆನೂ ಹೋಗುವವರಾಗಿರ್ಬಾರ್ದು, ಗಾಯದ ಬಡಿಕೊಳ್ಳುವಂತ ಆಗಿರ್ಬಾರ್ದು. ದೇವ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಭರವಸೆಯಿಂದ ನಾವು ಸಂದೇಹ ಇದ್ರೆ ಕೇಳಿಕೊಳ್ಳುವವರಾಗಿರಬೇಕು. ಹಾಗೆ ನಾವು ನಂಬಿಕೆಯಲ್ಲಿ ಈ ಲೋಕದಲ್ಲಿ ಆತನ ಒಂದು ಮಕ್ಕಳಾಗಿ ಜೀವಿಸಲು ಸಾಧ್ಯ, ನಡೆಯಲು ಸಾಧ್ಯ. Hebrews 11:6 ಈ ರೀತಿ ಹೇಳ್ತಾರೆ, ಆದ್ರೆ ನಂಬಿಕೆಯಲ್ಲಿ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ವರದಾನವನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಂಬಿಕೆ ಇಲ್ಲ ಅಂದ್ರೆ ದೇವರನ್ನ ಮೆಚ್ಚಕ್ ಆಗೋದಿಲ್ಲ. ಅಂದ್ರೆ ದೇವರಿಂದ ನಾವೇನು ಹೊಂದ್ಕೊಳ್ಳಕ್ ಆಗೋದಿಲ್ಲ. ಮಕ್ಕಳು ನಿಮ್ಮನ್ನ ಮೆಚ್ಚಿಲ್ಲ ಅಂದ್ರೆ ನೀವು ಸಂತೋಷವಾಗಿ ಕೊಡ್ತೀರೇನ್ರಿ? ಏನೋ ಕೊಡ್ಬೇಕಲ್ಲ, ಕರ್ಮ ಎತ್ಬಿಟ್ನಲ್ಲ, ಹೆಂಗನ ಸಾಯಿ ಹೋಗು ಕೊಡ್ಬಿಡೋಣ ಅಂತ ಕೊಡ್ತೀವಿ ಹೊರತು ಪ್ರೀತಿಯಿಂದ ಕೊಡ್ತೀವ? ಅದು ಆಶೀರ್ವಾದವಾಗಿರುತ್ತೆ ನಮ್ಮ ಮಕ್ಕಳಿಗೆ. ನೋಡಿಬೇಕಂದ್ರೆ ನಾನು ನೋಡಿದ್ದೀನಿ ಪ್ರಿಯರೇ, ನನ್ನ ಒಂದು ಸೇವೆಯಲ್ಲೂ ಅಷ್ಟೇ ನಾನು ನೋಡಿದ್ದೀನಿ ಅನೇಕ ಕುಟುಂಬಗಳಲ್ಲಿ ಆ ರೀತಿಯಾಗಿ ಮಕ್ಕಳಿಗೆ ಅಪ್ಪ ಅಮ್ಮಂದ್ರು ತಾಯಿಗಳು ಆ ಪ್ರಾಪರ್ಟಿನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಆ ಪ್ರಾಪರ್ಟಿ ಅವರಿಗೆ ಆಶೀರ್ವಾದವಾಗೇ ಇಲ್ಲ. ಯಾಕೆ? ಅದೊಂದು ಆಶೀರ್ವಾದವಾಗಿ ಆ ಮಕ್ಕಳಿಗೆ ಅವ್ರು ಕೊಡ್ಬೇಕು, ನಾವು ಕೊಡ್ಬೇಕು. ಅದೇ ನನ್ನೇ ಸಪ್ಪ ಮಾಡೋದು. ನಾವು ನಂಬಿಕೆಯಿಂದ ಆತನ ಕೇಳುವುದಾದ್ರೆ ಆತ ನಮ್ಮನ್ನು ಆಶೀರ್ವದಿಸುವ ಆತನಾಗಿರುತ್ತಾನೆ. ಆ ಆಶೀರ್ವಾದ ಏನಿರೋದಿಲ್ಲ, ವ್ಯಸನ ಇರೋದಿಲ್ಲ. ಅದಕ್ಕೆ ನಂಬುವುದು ಬಹಳ ಅವಶ್ಯ. ನಾವು ನಂಬಿಕೆಯಲ್ಲಿ ಲೋಕದಲ್ಲಿ ನಡೀಬೇಕಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕು? ಎರಡನೇದಾಗಿ ಏನ್ ಮಾಡ್ಬೇಕು? ಮೂರನೇದಾಗಿ ಏನ್ ಮಾಡ್ಬೇಕು? ಸಂದೇಹ ಇರಬಾರ್ದು. ಎಲ್ರು ಹೇಳಿ. ಕನ್ಕ್ಲೂಷನ್ ನೋಡ್ತೀವಿ, ಆ ವಚನ ಕೊನೆಯಾಗಿ ನೋಡ್ತೀವಿ. ವಚನ 32 ಮತ್ತು 33 ಓದಿ. ಮತ್ತಾಯ 14, 32, 33. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ಈಗ ಸ್ವಲ್ಪ ನಾವು ನಮ್ಮ ಈ ಒಂದು ವಚನ ನಮಗೆ ಅಪ್ಲೈ ಮಾಡ್ಕೊಂಡ್ರೆ, ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು ಅಲ್ವಾ? ನಮ್ಮ ಜೀವಿತಗಳು ಅಷ್ಟೇ ಪ್ರಿಯ. ನಾವು ಏಸಪ್ಪನ ದೃಷ್ಟಿಸಿಕೊಂಡು ನೋಡುವವರಾಗಿ ಆತನನ್ನೇ ಆತ್ಕೊಂಡವರಾಗಿ ಸಂದೇಹ ಪಡೆದೇ ಇರುವುದಾದ್ರೆ ನಮ್ಮಲ್ಲಿರುವಂತ ಎಲ್ಲಾ ಸಮಸ್ಯೆಗಳು ಸಹ ಅದು ನಿಂತು ಹೋಗುತ್ತೆ ಪ್ರಿಯ. ಅಲ್ಲೆಲ್ಲೂಯ್ಯ. ನಾವೇ ಸುಮ್ಮನೆ ಇದ್ಬಿಟ್ರೆ ನಿಂತು ಹೋಗಲ್ಲ. ಅರ್ಥ ಆಗತ್ತಲ್ಲ? ನಾವೇನೋ ಅನ್ಕೊಂಡಿದ್ರೆ ನಿಂತು ಹೋಗಲ್ಲ.
ನಮ್ಮ ಮೇಲೆ ನಾವೇ ಹಾತ್ಕೊಂಡವರಾಗಿ, ನಮ್ಮ ಒಂದು ಸ್ವಬುದ್ಧಿ ಮೇಲೆ ಹಾತ್ಕೊಂಡವರಾಗಿ, ನಾವು ಬೇಡರ ಮಾಡ್ಕೊಂಡು ಜನಗಳ ಮೇಲೆ ಹಾತ್ಕೊಂಡವರಾಗಿ ಸಂದೇಹ ಪಡ್ತಾ ಇದ್ರೆ ಆ ಸಮಸ್ಯೆ ಪರಿಹಾರ ಆಗಲ್ಲ. ಆದ್ರೆ ಏಸಪ್ಪನೇ ದೃಷ್ಟಿ ನೋಡುತ್ತಾ ಆತನನ್ನೇ ಹಾಕಿಕೊಂಡವರಾಗಿ ತಂದೆಗಳಿಗೆ ನಾವು ಬೇಡುವಾಗ ಕೇಳುವಾಗ ನಂಬಿಕೆ ಜೀವಿಸಬೇಕಾದ್ರೆ ಎಲ್ಲಾ ಸಮಸ್ಯೆಗಳು ನಿಂತು ಹೋಗುತ್ತೆ. ಒಬ್ಬ ಸರ್ವೆಂಟ್ ಆಫ್ ಗಾಡ್ ಈ ರೀತಿಯಾಗಿ ಹೇಳ್ತಾರೆ, ಲಿಟಲ್ ಫೇತ್ ಸೇಸ್ ಗಾಡ್ ಕ್ಯಾನ್ ಡೂ ಇಟ್. ಚಿಕ್ಕದಾದಂತ ಒಂದು ನಂಬಿಕೆ ದೇವರಿಗೆ ಮಾಡಕ್ಕಾಗತ್ತೆ ಅಂತ ಹೇಳ್ತಾರೆ. ಬಿಗ್ ಫೇತ್ ಸೇಸ್ ಗಾಡ್ ವಿಲ್ ಡೂ ಇಟ್. ದೊಡ್ಡ ನಂಬಿಕೆ ಹೇಳ್ತಂತೆ ದೇವರು ಮಾಡ್ತಾನೆ. ಆದ್ರೆ ಬಟ್ ಗ್ರೇಟರ್ ಫೇತ್ ಸೇಸ್ ಇಟ್ ಈಸ್ ಡನ್. ದೊಡ್ಡದಾದಂತ ನಂಬಿಕೆ ಇರೋ ನಂಬಿಕೆ ಏನ್ ಮಾಡ್ತಾರಂತೆ, ಆಗಲೇ ದೇವ್ರು ಮಾಡಿ ಮುಗಿಸಿದ್ದಾನೆ ಅಂತ ಹೇಳ್ತಾರಂತೆ. ನಾವು ಎಂತ ನಂಬಿಕೆ ಇದ್ದೇವೆ? In which level of faith we are in? ಮಾಡಿ ಮುಗಿಸಿದ್ದಾನೆ. ದ ಗ್ರೇಟರ್ ಫೇತ್ ಅಲ್ವಾ? ಎಲ್ಲರೂ ನಿಂತ್ಕೊಂಡ್ರೆ ಮಾರ್ಕ 9:23 ಯೇಸು ಅವರಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನಿತೀಯೋ, ನಂಬುವವರಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಅದು ದೇವರ ಕಡೆಯಲ್ಲಿ ಮಾತ್ರ ಅಲ್ಲ ಪ್ರಿಯರೇ, ನಮ್ಮ ಕಡೆಯಿಂದ ದೇವರು ಕೇಳುವಂಥದ್ದು ನಂಬಿಕೆ. ನಾನು ನಂಬುವುದಾದ್ರೆ ಆಗಲೇ ಇರುವಂಥದ್ದು ಯಾವುದೂ ಇಲ್ಲ. ಎಲ್ಲವನ್ನೂ ದೇವರು ಮಾಡಿ ಮುಗಿಸುವಂತನಾಗಿದ್ದಾನೆ. ಯಾಕಂದ್ರೆ ನಂಬುವುದೇ ಆತನಿಗೆ ಇಷ್ಟವಾದ ಒಂದು ಕಾರ್ಯವಾಗಿರುತ್ತದೆ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಮ್ಮ ಜೀವಿತಗಳಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು, ದುಃಖಗಳು, ಕಣ್ಣೀರುಗಳು ಅದು ಮಾತ್ರ ಅಲ್ಲ ಪ್ರಿಯರೇ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡುವುದಾದ್ರೆ ಅನೇಕ ವರ್ಷಗಳಿಂದ ಅನೇಕ ದಿನಗಳಿಂದ ನಾವು ಪಡುತ್ತಿರುವಂತಹ ಬಾಧೆಗಳು, ಪಾಡುಗಳನ್ನು ನೋಡುವುದಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಾವು ಎಷ್ಟು ಸಾರಿ ಆ ಒಂದು ಸಮಸ್ಯೆಗಳಿಗೋಸ್ಕರವಾಗಿ ಏಸಪ್ಪನ ದೃಷ್ಟಿಸಿ ನೋಡಿದ್ದೇವೆ. ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕಾಗಿ ಏಸಪ್ಪ ಮೇಲೆ ಹಾಕಿಕೊಂಡಿದ್ದೇವೆ. ಆ ಒಂದು ಸಮಸ್ಯೆಗಳು ಬಗೆಹರಿಬೇಕು, ನಾವು ಸಂತೋಷವಾಗಿರ್ಬೇಕು, ಯೇಸು ಕ್ರಿಸ್ತನ ಒಂದು ನಂಬಿಕೆಯಲ್ಲಿ ಜೀವಿಸಬೇಕೆಂದು ನಾವು ಎಷ್ಟು ಸಾರಿ ಸಂದೇಹ ಪಡದೆ ಕೇಳಿದ್ದೇವೆ. ಲೆಟ್ಸ್ ಎಕ್ಸಾಮಿನ್ ಅವರ್ಸೆಲ್ಫ್. ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಯೇಸಪ್ಪ ಹೇಳುವ ಹಾಗೆ ನೀನು ನಂಬುವುದಾದ್ರೆ ಎಲ್ಲವೂ ಆಗುತ್ತದೆ. ಆತನು 33 ವರ್ಷ ಈ ಲೋಕದಲ್ಲಿದ್ದಾಗ ಆತನು ಅನೇಕ ಜನ ಕೇಳಿದ್ದು ಅದನ್ನೇ ಪ್ರಿಯರೇ, ಈ ನಂಬಿಕೆ ಅಂತ ನಿನಗಾಗಲಿ, ಈ ನಂಬುವುದಾದ್ರೆ ಎಲ್ಲವೂ ಸಾಧ್ಯ. ಹೌ ಇಸ್ ಅವರ್ ಫೇತ್? ನಮ್ಮಲ್ಲಿ ಚಿಕ್ಕ ನಂಬಿಕೆ ಇದೆಯಾ, ದೊಡ್ಡ ನಂಬಿಕೆ ಇದೆಯಾ, ಅಥವಾ ಗ್ರೇಟರ್ ನಂಬಿಕೆ ಇದೆಯಾ? ದೇವರು ಮಾಡಿ ಮುಗಿಸಿದ್ದಾನೆ. ಐ ಎಂಜಾಯ್, ನಾನು ಅದರಲ್ಲಿ ಸಂತೋಷವುಳ್ಳವನಾಗಿರುತ್ತೇನೆ ಎಂಬ ಒಂದು ನಂಬಿಕೆ ನಮಗಿದೆಯಾ? ಅಥವಾ ಅದೇ ಸಮಸ್ಯೆಯಲ್ಲಿ ಮುಳುಗಿದ್ದೇವಾ? ತಿರುಗಿ ಅದೇ ಸಮಸ್ಯೆಯನ್ನು ಹೇಳಿಕೊಂಡವರಾಗಿ, ಅದನ್ನೇ ಮಾತನಾಡಿಕೊಂಡವರಾಗಿ, ಅದರ ಕುರಿತಾಗಿ ಯೋಚನೆ ಮಾಡುತ್ತಾ ಇದ್ದೇವೆ. ಅದನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ದೃಷ್ಟಿಸುತ್ತಾ ಆತನ ಸಮಸ್ಯೆಯನ್ನು ಬಗೆಹರಿಸಿದ್ದಾನೆ ಎಂಬ ಒಂದು ನಂಬಿಕೆಯನ್ನು ಜೀವಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ವಿ ವರ್ಷಿಪ್ ಯು ಫಾದರ್. ಓ ವಿ ವರ್ಷಿಪ್ ಯು ಫಾದರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ವಿ ವರ್ಷಿಪ್ ಯು ಫಾದರ್. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. Father of faith, with our little faith, Lord, you said that even if you have your faith like a mustard seed, you will see wonders of God. Lord, we truly, Master, want to confess today that many times we doubt you, Lord. With all the things that are surrounding us, Lord, we don't exercise our faith in the Lord Jesus Christ. Lord, like Peter, we say that if it is you, help me to come.
Lord, we pray that, Lord, we believe that you will be you. You have already done it. Thank you, Lord, for this wonderful word that has spoken to us today. Send us, Lord, with your assurance that we will all, Lord, have faith in Jesus Christ. That, Lord, you have already done miracles and wonders in our life. That you will truly, Lord, do it in our future, Lord, even from today. Now may the grace of our Lord Jesus Christ, the love of the Father and the fellowship of the Holy Spirit rest and abide with all of us, both now and forevermore. Amen. ನನ್ನ ಮನವಿ